ಹಾಯ್ ಎವ್ರಿವನ್. ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. SSC GD ಎಕ್ಸಾಮ್. ಸೊ ಅದ್ರಲ್ಲಿ ಫಸ್ಟ್ ಟಾಪಿಕ್ ಯಾವ್ದಂದ್ರ ನೌನ್. ಹಿಂಗಂದ್ರ ಏನ, ಆಮೇಲೆ ನೆಕ್ಸ್ಟ್ ಇದನ್ನ ಹೆಂಗ್ ಕಂಡುಹಿಡಿಬೇಕು, ಯಾವ್ಯಾವ ವರ್ಡ್ಸ್ ಗಳು ಬರ್ತಾವ, ಆಮೇಲೆ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ, ಎಷ್ಟು ಟೈಪ್ಸ್ ಅದಾವ ಎಲ್ಲಾನು ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಲೈಕ್ ಅದು ಮಾಡ್ರ. ಈಗ ನಾವ್ ಹೇಳ್ತೇವೆ ನೋಡ್ರಿ, ನೌನ್ ಅಂದ್ರೆ ಏನು. ನೌನ್ ಇಸ್ ಅ ವರ್ಡ್ ಯೂಸ್ ಟು ನೇಮ್ ಅ ಪರ್ಸನ್ ಆರ್ ನೇಮ್ ಆಫ್ ಅ ಪ್ಲೇಸ್ ಆರ್ ನೇಮ್ ಅ ಥಿಂಗ್ ಆರ್ ಅನಿಮಲ್ ನೇಮ್ಸ್ ಆಗಿರ್ಬೋದು, ಅಥವಾ ಕ್ವಾಲಿಟಿ ನೇಮ್ಸ್ ಆಗಿರ್ಬೋದು, ಅಥವಾ ಐಡಿಯಾಸ್ ಆಗಿರ್ಬೋದು. ಸೊ ಹಿಂಗಿಂತ ಏನಂದ್ರೆ ಏನಿದು, ಈ ತರ ಒಂದ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ಸಿಂಪಲ್ ಏನಂತಂದ್ ಹೇಳಿದ್ರೆ, ಇವಾಗ ಒಬ್ಬ ಹುಡುಗ ಇದಾನ, ನೀನ ಅದೇ ಅನ್ಕೋ, ನಿನಗೇನಾದ್ರೂ ಒಂದ್ ಹೆಸರು ಬೇಕಲ್ಲ ನಿನ್ನ ಗುರ್ತಿಸೋಕೆ. ನಿನ್ನ ಗುರ್ತ್ ಮಾಡಕ್ ನಿಂಗೆ ಏನಾದ್ರೂ ಹೆಸರು ಬೇಕು. ಅದಕ್ಕೆ ನಿನಗೆ ಹೆಸರು ಏನಿರತ್ತ ಅಂತಂದ್ ಹೇಳಿದ್ರ ರಾಜೇಶ್ ಅಂತಂದಿರತ್ತೆ. ಏನಂತ ಇರತ್ತೆ? ರಾಜೇಶ್ ಅಂತಂದಿರತ್ತ. ಅದಾದ ನಂತರ ನೆಕ್ಸ್ಟ್ ನಿಮ್ಗೇನಪ್ಪಾ ಅಂದ್ರೆ, ಈಗ ನಾನು ನಿಮ್ಗೆ ಟೀಚ್ ಮಾಡಕತ್ತೇನ್. ಸೊ ನಾ ಏನಪ್ಪಾ ಅಂತಂದ್ರೆ ನಿಮ್ಗೆ ಟೀಚ್ ಮಾಡತ್ತೇನೆ, ನನ್ ಗುರ್ತಿಸ್ಬೇಕಲ್ಲ ನೀವು. ನನ್ ಗುರ್ತಿಸ್ಬೇಕಂತಂದ್ ಹೇಳಿದ್ರೆ ನಿಮ್ಗೆ ಒಂದ್ ಏನೋ ಇರ್ಬೇಕಲ್ಲ, ಏನೋ ಒಂದ್ ಹೆಸರು ಇರ್ತಿರಲ್ಲ. ನಂಗೆ ಏನಂತಂದ್ ಹೇಳ್ತೀರಿ? ಟೀಚರ್ ಅಂತಂದ್ ಹೇಳ್ತೀರಿ. ಅಂದ್ರ ನೇಮ್ ಆಫ್ ಅ ಪರ್ಸನ್, ಅದು ರಾಜೇಶು ಆಗಿರ್ಬೋದು, ಅಥವಾ ಟೀಚರ್ ಅಂತಂದ್ ಹೇಳಿ ಕರಿಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಬ್ಬನ ಹೆಸರು, ನಿನ್ ಫ್ರೆಂಡ್ ರಾಹುಲ್ ಅಂತಂದ್ ಅನ್ಕೋ, ಅವನ ಹೆಸರು. ನಾವು ನೇಮ್ ಆಫ್ ಅ ಪರ್ಸನ್ ಅಂತಂದ್ ಹೇಳ್ತೀವಲ್ಲ. ಈಗ ನೀವು ಹಾಸ್ಪಿಟಲ್ಗೆ ಹೋಗ್ತೀರಿ, ಅಲ್ಲಿ ಹೋದ ನಂತರ ಅಲ್ಲಿ ಎಷ್ಟೋ ಜನ ಇರ್ತಾರ, ಅವ್ರಿಗೆ ಏನಂತ ಕರಿತೀರಿ? ಡಾಕ್ಟರ್ಗಳಂತ ಕರಿತೀರಿ, ಡಾಕ್ಟರ್. ಅದಾದ ನಂತರ ನಿಮ್ ಮನ್ಯಾಗ ತಾಯಿ ಇರ್ತಾಳ, ಮದರ್ ಅಂತಂದ್ ಹೇಳ್ತೀರಿ, ಆಮೇಲೆ ಫಾದರ್. ಸೊ ಈ ರೀತಿಯಾಗಿ ನಾವು ಪರ್ಸನ್ ಅನ್ನ ಗುರ್ತಿಸೋಕೆ ನೇಮ್ಸ್ ಗಳನ್ನ ಯೂಸ್ ಮಾಡ್ತೀವಲ್ಲ, ಅವೆಲ್ಲ ಏನಾಗ್ತಾವ ಅಂದ್ರ ನೌನ್ ಆಗ್ತಾವ. ಎಲ್ರಿಗೂ ಕ್ಲಿಯರ್? ಫಸ್ಟ್ ಪಾಯಿಂಟ್ ಯಾವ್ಯಾವ ನೌನ್ ಗಳು ಬರ್ತಾವ ಅಂತಂದ ಹೇಳಿ. ಹಾ, ಎಸ್. ನಾವು ಕನ್ನಡದಾಗಿಂದ ನಾವು ನೌನ್ ಅಲ್ಲ, ಸೊ ಇಂಗ್ಲಿಷ್ ನಾಗಿಂದ ನೌನ್ ಇದು. ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನ್ರಿ, ಪ್ಲೇಸ್ ಅಂತಂದ ಹೇಳಿ. ಪ್ಲೇಸ್ ಅಂತಂದ ಹೇಳಿದ್ರೆ ಸರ್, ಇವಾಗ ನಾನು ಇದು ಒಂದು ಡಯಾಗ್ರಾಮ್ ತೆಗೆದು, ಇದೇನಿದು ನಮ್ದೊಂದು ದೇಶ ಐತಲ್ಲ, ಇದನ್ನ ನಾವೇನಂತ ಕರಿತೀವಿ? ಇದಕ್ಕೊಂದು ಹೆಸರು ಕೊಡ್ಬೇಕಲ್ಲ, ನಾವೇನಂತ ಕರೆದ್ವಿ? ಅದಕ್ಕ ಇಂಡಿಯಾ ಅಂತ ಕರೆದ್ವಿ. ಸೊ ಇದು ಕೂಡ ಏನಂದ್ರ ನೌನ್ ಆಗತ್ತ. ಕರೆಕ್ಟ್. ಅದಾದ ನಂತರ ನಾವು ಈಗಾಗ್ಲೇ ಹೇಳಿದ್ವಲ್ಲ, ನಾವು ಶಾಲಿ ಕಲಿಯಾಕ್ ಹೋಗಿರ್ತೇವಲ್ಲ ನಾವು, ಅಲ್ಲಿ ಅದಕ್ಕೇನಂತ ಕರಿತೀರಿ? ಸ್ಕೂಲ್ ಅಂತ ಕರಿತೀರಿ. ಅದು ಕೂಡ ನೌನ್ ಆಗತ್ತ. ಅಂದ್ರೆ ಒಂದ್ ಪ್ಲೇಸದ ಹೆಸರುಗಳು. ಸೊ ಒಂದ್ ಪ್ಲೇಸದ ಹೆಸರುಗಳನ್ನ ಈಗ ನೋಡ್ರಿ, ಸೊ ನೇಮ್ ಆಫ್ ಅ ಲೊಕೇಶನ್ ಆಗಿರ್ಬೋದು. ಸೊ ಅವುಗಳನ್ನೆಲ್ಲ ಏನಂದ್ರ ನಾವು ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಗಾರ್ಡನ್ ಅಂತ ತಗೊಳ್ರಿ, ಅದು ಕೂಡ ನೌನ್ ಆಗತ್ತ. ಈಗ ಒಂದ್ ಯಾವ್ದಾದ್ರು ಒಂದ್ ಸಿಟಿ ತಗೊಳ್ಳೋಣ, ಬೆಂಗಳೂರು ಅಂತಂದೇಳಿ, ಬೆಂಗಳೂರು ಅಂತಂದೇಳಿ, ಅದು ಕೂಡ ಏನಂತಂದ್ ಹೇಳಿದ್ರೆ ಏನಾಗತ್ತ? ನೌನ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಸ್ಥಳಗಳ ಹೆಸರುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನೌನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಈಗ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ನಮ್ ಇಂಡಿಯಾದಲ್ಲಿ ಹಲವಾರು ರಾಜ್ಯಗಳಿದಾವ. ಸ್ಟೇಟ್ ಅಂತಂದ್ ಹೇಳ್ತೀವಿ. ಇದು ಸ್ಟೇಟ್ ಅನ್ನೋದು ಏನಂತಂದ್ ಹೇಳಿದ್ರೆ ಒಂದು ನೌನ್ ಆಯ್ತು. ಇದನ್ನ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ಅಂತಂದ್ ಹೇಳಿದ್ರೆ ಇದ್ರೊಳಗಿಂದ ಒಂದು ಸ್ಟೇಟ್ ಕರ್ನಾಟಕ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಕಾಮನ್ ನೌನ್ ಮತ್ತು ಪರ್ಟಿಕ್ಯುಲರ್ ಅಂತಂದ್ ಹೇಳಿ ಬರ್ತಾವ. ಕರ್ನಾಟಕ ಅನ್ನೋದು ಸ್ಟೇಟ್ ಅನ್ನೋದು ಒಂದು ಕಾಮನ್ ನೌನು, ಅದ್ರೊಳಗಡೆ ಕರ್ನಾಟಕ ಅನ್ನೋದು ಏನಂತಂದ್ ಹೇಳಿದ್ರೆ ಪರ್ಟಿಕ್ಯುಲರ್ ಆಗತ್ತೆ. ಕ್ಲಿಯರ್? ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಥಿಂಗ್ ಅಂತಂದ್ ಹೇಳ್ತೀವಿ. ಏನ್ರಿ ಇದು ಥಿಂಗ್ ಅಂದ್ರ? ಥಿಂಗ್ ಅಂದ್ರೆ ಏನು? ಥಿಂಗ್ ಅಂತಂದ್ ಹೇಳಿದ್ರೆ ವಸ್ತು ಅಂತಂದ್ ಹೇಳ್ತೀವಿ. ಯಾವ್ದಾದ್ರು ವಸ್ತುಗಳ ಹೆಸರುಗಳಾಗಿರ್ಬೋದು. ಇನ್ ಅನಿಮೇಟ್ ಆಬ್ಜೆಕ್ಟ್ಸ್ ಅಂತಂದ್ ಹೇಳ್ತೀವಿ. ಸೊ ನಾವ್ ಏನ್ ಕಣ್ಣಿಂದ ನೋಡ್ತೀವಿ, ಏನ್ ಟಚ್ ಮಾಡ್ತೀವಿ, ಅಂತ ವಸ್ತುಗಳ ಬಗ್ಗೆ ಹೇಳೋದು. ವಸ್ತುಗಳ ಬಗ್ಗೆ ಹೇಳೋದು ಏನಿದು? ಸರ್, ನಾವು ಓದಾಕ್ ತಗೋತೀವಲ್ರಿ, ಬುಕ್ ಅಂತಂದ್ ಹೇಳ್ತೀವಿ, ಅದು ಕೂಡ ನೌನ್ ಆಗತ್ತ. ಆಮೇಲೆ ಬರ್ಯಾಕ್ ಪೆನ್ ತಗೊಂತೀವಿ, ಅದು ಕೂಡ ನೌನ್ ಆಗ್ತೈತಿ. ಆಮೇಲೆ ನಾವು ಕೂತ್ಕೊಳಕ ಚೇರ್ ಅಂತ ತಗೊಂತೀವಲ್ಲ, ಅದು ಕೂಡ ನೌನ್ ಆಗತ್ತ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ನಾವು ಇವಾಗೆಲ್ಲ ನೀವೆಲ್ಲ ಮೊಬೈಲ್ ಯೂಸ್ ಮಾಡತ್ತಿರಲ್ಲ, ಮೊಬೈಲ್ ಕೂಡ ಅನ್ನೋದೇನಂತಂದ್ ಹೇಳಿದ್ರ ನೌನ್ ಆಗತ್ತ. ನಾವು ಒಂದು ವಸ್ತುವನ್ನ ಹೆಸರಿಡ್ತೀವಲ್ಲ, ಅದಕ್ಕ ನೌನ್ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಐಡಿಯಾ ಆರ್ ಅ ಸ್ಟೇಟ್ ಅಂತಂದ್ ಹೇಳಿ. ಐಡಿಯಾ ಆರ್ ಅ ಸ್ಟೇಟ್ ಆರ್ ಅ ಕ್ವಾಲಿಟಿ ಅಂತಂದ್ ಹೇಳಿದ್ರ ಭಾವನೆ. ನಾವು ಭಾವನೆಗಳನ್ನ ವ್ಯಕ್ತ ಮಾಡೋದು. ಈಗ ನಾನು ಒಂದ್ ಹುಡುಗಿನ ನೋಡಿರ್ತೀನಿ, ಬಾಳ ಇಷ್ಟ ಆಗ್ಬಿಡ್ತಾಳ, ನಾವ್ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ? ಲವ್ ಅಂತಂದ್ ಹೇಳ್ತೀವಿ. ಎಸ್, ಲವ್ ಅಂತಂದ್ ಹೇಳ್ತೀವಲ್ಲ. ಒಬ್ಬ ತಂಗಿದ್ದಕ್ಕೆ ಏನಂತಂದ್ ಹೇಳಿದ್ರೆ ಅನ್ನ ಒಟ್ಟು ಬಿಟ್ಕೊಡಂಗಿಲ್ಲ, ಎಲ್ಲದಕ್ಕೂ ಏನಂತಂದ್ ಹೇಳಿದ್ರೆ ಸಪೋರ್ಟ್ ಹೋಗ್ತಾಳ, ಅದಕ್ಕೂ ಏನಂತ ಕರಿತೀವಿ? ಲವ್ ಅಂತ ಕರಿತೀವಿ. ಸೊ ಅದೊಂದು ಸ್ಟೇಟ್ ಅಲ್ಲ, ಅದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಭಾವನೆ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್, ಅವ್ ಒಟ್ಟ ಸುಳ್ಳು ಹೇಳಂಗಿಲ್ರಿ. ಅವ್ ಯಾಕೋ ಅವನ್ ಏನಂತ ಕರಿತಾವ? ನಾವು ಹಾನೆಸ್ಟಿ ಅಂತ ಕರಿತೀವಿ, ಪ್ರಾಮಾಣಿಕತೆ. ಅದಾದ ನಂತರ ನೆಕ್ಸ್ಟ್, ನಿಮ್ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಸೇರಿದ್ರ ಅಂತಂದ್ ಹೇಳಿದ್ರೆ ನೀವು ಯಾವಾಗ್ಲೂ ಹ್ಯಾಪಿ ಆಗಿರ್ತೀರಿ, ಹ್ಯಾಪಿನೆಸ್ ಅಂತಂದ್ ಹೇಳ್ತೀವಲ್ಲ. ಈ ಹ್ಯಾಪಿನೆಸ್ ಅನ್ನೋದೇನು? ಒಂದು ಭಾವನೆ ಅಲ್ಲ, ಒಂದು ಸ್ಥಿತಿ. ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ಆ ವರ್ಡ್ ಏನಾಗತ್ತ? ನೌನ್ ಆಗತ್ತ.
ಅದಾದ ನಂತರ ನಿಮ್ದು ಸ್ಟ್ರೆಂತ್ ಅಂತಂದ್ ಹೇಳಿ ಇನ್ನೊಂದು ವರ್ಡ್ ಬಂದಿರಬಹುದು. ಅದಾದ ನಂತರ ಫ್ರೀಡಮ್ ಅಂತಂದ್ ಹೇಳ್ಬಹುದು. ಇಂಥ ವರ್ಡ್ಸ್ ಗಳು ಐಡಿಯಾ ಅವರ ಸ್ಟೇಟ್ ಅವರ ಕ್ವಾಲಿಟಿ ಬಗ್ಗೆ ಏನಾದ್ರು ಹೇಳ್ತಾ ಇದ್ವು ಅಂದ್ರೆ ಅವುಗಳು ಎಲ್ಲವುಗಳನ್ನ ನಾವೇನಂತ ಕರಿತೀವಿ, ನೌನ್ ಅಂತಂದ್ ಕರಿತೀವಿ. ಕ್ಲಿಯರ್ ಅಂದ್ರೆ ಎಲ್ರಿಗೂ? ಸೊ ಈ ಡಯಾಗ್ರಾಮ್ ನೋಡ್ಬೋದು, ಇವೆಲ್ಲ ಏನಂತಂದ್ ಹೇಳಿದ್ರೆ ನೌನ್ ಗಳಾಗ್ತಾವ. ಚೇರು, ಕ್ಯಾಟು, ಮ್ಯಾಂಗೋ, ಆರೆಂಜು, ಎಲಿಫೆಂಟ್, ಬಟರ್ಫ್ಲೈಯು, ಕ್ಯಾಟರ್ಪಿಲ್ಲರ್, ನೈಫು, ಚೀಸು, ಪಿಯರ್, ಕಾರ್. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ನೌನ್ ಗಳಾಗ್ತಾವ. ಕ್ಲಿಯರ್ ಅಂದ್ರಪ್ಪ ಎಲ್ರಿಗೂ? ನೌನ್ ಅಂದ್ರೆ ಏನು? ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ಸರ್ ನಾವು ಇವುಗಳನ್ನ ಹೆಂಗ್ ಐಡೆಂಟಿಫೈ ಮಾಡ್ಬೇಕ್ರಿ? ಹೆಂಗ್ ಐಡೆಂಟಿಫೈ ಮಾಡ್ಬೇಕು? ಈಗ ನೋಡ್ರಿ, ನಾವ್ ಹೆಂಗ್ ಅಂತಂದ್ ಹೇಳಿದ್ರೆ, ಟು ಫೈಂಡ್ ಅ ನೌನ್ ಲುಕ್ ಫಾರ್ ಅ ವರ್ಡ್ಸ್ ದಟ್ ಆನ್ಸರ್ ಹೂ, ವಾಟ್, ಹೂಮ್ ಅಂತಂದ್ ಹೇಳ್ತೀವಿ. ಹೂ, ವಾಟ್, ಹೂಮ್. ಹಿಂಗಂದ್ರೆ ಏನ್ರಿ ಸರ? ಎಲ್ಲ ಇಂಗ್ಲಿಷ್ ನೇ ಹೇಳಕ್ ಹೋಗ್ಬೇಡ್ರಿ, ನಮ್ ಕನ್ನಡದಾಗ ಹೇಳ್ರಿ ನೀವು. ಬಟ್ ಆದ್ರೆ ನಾವು ಇಂಗ್ಲಿಷ್ ಗ್ರಾಮರ್ ಮಾಡತ್ತೀವಿ, ಅಲ್ಲಿ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತ. ಏನೇ ಕ್ವಶನ್ಸ್ ಗಳಿದ್ರು ಕೂಡ ಕೇಳ್ರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಕವರ್ ಮಾಡಿರ್ತೀನಿ. ಕಮೆಂಟ್ ಹಾಕ್ರಿ. ಮೊದ್ಲು ಅರ್ಥ ಆಗೈತಿಲ್ ಹೇಳ್ರಿ. ಮೊದಲು ಇದನ್ನ ಅರ್ಥ ಮಾಡ್ಕೊಳ್ರಿ. ಯಾಕ್ರಿ ಸರ್ ಇದನ್ನ ಯಾಕೆ ಅರ್ಥ ಮಾಡ್ಕೋಬೇಕು? ಈಗ ಮೊದಲ್ ಏನಂತಂದ್ ಹೇಳಿದ್ರೆ ನೌನ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಎಡ್ವರ್ಬ್, ಪ್ರಿಪೋಸಿಷನ್ಸ್, ಕಂಜಕ್ಷನ್. ಸರ್ ಸೋ ಮೆನಿ ಥಿಂಗ್ಸ್ ಬರ್ತವೆ. ಇವನ್ನೆಲ್ಲಾನೇ ಮೊದಲೇ ಯಾಕೆ ಅರ್ಥ ಮಾಡ್ಕೋಬೇಕು? ಮೊದಲು ಯಾಕೆ ಅರ್ಥ ಮಾಡ್ಕೋಬೇಕಂತಂದ್ ಹೇಳಿದ್ರೆ, ಈಗ ನಾನು ನಿನ್ಗೊಂದ್ ಏನೋ ಟ್ರಿಕ್ ಹೇಳ್ತೇನೆ. ಇದ್ರಲ್ಲಿ ಒಂದ್ ಸಬ್ಜೆಕ್ಟ್ ಬಂದೈತೆ, ಇದ್ರಲ್ಲಿ ಒಂದ್ ನೌನ್ ಬಂದೈತೆ, ಆಮೇಲೆ ಅದ್ ರೌನ್ ಬಂದೈತೆ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗದೈತೆ ಅನ್ನೋದು ಅರ್ಥ ಆಗಂಗಿಲ್ಲ. ಬಟ್ ಅದ್ರ ನಂಗೆ ಟ್ರಿಕ್ ಬೇಕಂತಂದ್ ಹೇಳಿ ನಿಮ್ದು ತಲ್ಯಾಗ ತಗೊಂಡ್ ಏನಂತ ಎಲ್ಲಿ ಇಟ್ಕೋತಾರ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಅದ್ರ ಮೊದಲು ಏನಂತಂದ್ ಹೇಳಿದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಎಲ್ಲಾ ಟ್ರಿಕ್ಸ್ ಗಳು ಅರ್ಥ ಆಗ್ತಾವ. ನಿನ್ಗ ಅದ್ರಲ್ಲಿ ವರ್ಬ್ ಯಾವ್ದು ಕಂಡು ಹಿಡಿಯಕ್ ಗೊತ್ತಿಲ್ಲ, ನೌನ್ ಹಿಡಿಯೋದು ಯಾವ್ದು ಅಂತ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ನೀವು ಎಕ್ಸಾಮ್ ಅಲ್ಲ ಏನ್ ಮಾಡಕ್ ಹೋದ್ರು ಕೂಡ ಯಾವ ಕಾನ್ಸೆಪ್ಟ್ ಗಳು ಅರ್ಥ ಆಗಂಗಿಲ್ಲ. ಮೊದಲು ಬೇಸಿಕ್ ಅರ್ಥ ಆಗೋ ತರ ಹೇಳ್ತೀನಿ, ಎಲ್ರಿಗೂ ಅರ್ಥ ಆಗ್ತೈತಿಲ್ಲ? ಒಂದ್ಸರಿ ಹೇಳ್ರಿ. ಈಗ ನೋಡ್ರಿ, ಈಗ ಹೆಂಗ್ ಅರ್ಥ ಮಾಡ್ಕೊಳ್ಳೋದ, ಹೆಂಗ್ ಐಡೆಂಟಿಫೈ ಹೆಂಗ್ ಮಾಡೋದು ನೌನ್ ಅಂತಂದ್ ಹೇಳಿ, ಹೆಂಗ್ ಐಡೆಂಟಿಫೈ ಮಾಡ್ಬೇಕು? ಈಗ ನೋಡ್ರಿ, ನಾವು ನಾಮಪದವನ್ನ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ, ನೌನ್ ಅನ್ನ ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಯಾರು, ಹೂ ಅಂತಂದ್ ಹೇಳಿದ್ರೆ ಯಾರು, ಆಮೇಲೆ ವಾಟ್ ಅಂತಂದ್ ಹೇಳಿದ್ರೆ ಯಾವುದು ಅಥವಾ ಏನು, ಹೋಮ್ ಅಂತಂದ್ ಹೇಳಿದ್ರೆ ಯಾರನ್ನ. ಸೊ ಈ ರೀತಿಯಾಗಿ ಯಾರು, ಯಾವುದು ಅಥವಾ ಏನು ಅಥವಾ ಯಾರನ್ನ ಅಂತಂದ್ ಹೇಳಿ ಇಂಥ ಕ್ವಶನ್ಸ್ ಗಳಿಗೆ ಏನಾದ್ರು ಆನ್ಸರ್ ಮಾಡಕತ್ತಿತ್ತು ಅಂತಂದ್ ಹೇಳಿದ್ರ, ಸೊ ಇಂಥ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪದಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಹುಲ್ ಬಾಟ ಕಾರ್. ನಮ್ಗದೆಲ್ಲ ಬೇಡ, ನಮ್ಗೆಲ್ಲ ಬೇಡ. ಈಗ ಏನಂತಂದ್ ಹೇಳಿದ್ರೆ ಬಾಟ ಕಾರ್ ಅಂತಂದೈತೆ, ಕಾರ್ ಅನ್ನೋದು ಗೊತ್ತೈತಿ ಸರ್. ಅವ ಏನಂತಂದ್ ಹೇಳಿದ್ರೆ ರಾಹುಲ್ ರೀ ಕಾರ್ನ ತಗೊಂಡಿದ ಅಂತಂದೇಳಿ ಸಿಂಪಲ್ ಆಗಿ ಹೇಳತ್ತಾನ. ಹೂ ಅಂತಂದೇಳಿ, ಹೂ ಬಾಟ ಕಾರ್, ರಾಹುಲ್. ಈ ರಾಹುಲ್ ಅನ್ನೋದು ಏನಂತಂದ್ ಹೇಳಿದ್ರೆ ನೌನ್ ಅಂತಂದಾಯ್ತು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಬಾಟ ಕಾರ್ ಅಂದ ತಕ್ಷಣ ರಾಹುಲ್ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಹೇಳ್ಬೋದಲ್ಲ, ಇಲ್ಲಿ ಹೂ ಅಂತಂದ್ ಹೇಳ್ತೀವಲ್ಲ, ಹೂ ಅಂತಂದ್ ಹೇಳಿದ್ರೆ ದಿಸ್ ಐಡೆಂಟಿಫೈಸ್ ಪರ್ಸನ್ ಪರ್ಫಾರ್ಮಿಂಗ್ ಆಕ್ಷನ್ ಅಂತಂದ್ ಹೇಳಿ. ಇದೇನಂತಂದ್ ಹೇಳಿದ್ರೆ ಹೂ ಅಂತಂದ್ ಹೇಳಿದ್ರೆ ಯಾವ ಪರ್ಸನ್ ಯಾವ್ದು ಆಕ್ಷನ್ ನಡೆದೈತೆ ಅನ್ನೋದನ್ನ ಇಲ್ಲಿ ಏನಂತಂದ್ ಹೇಳಿದ್ರೆ ಮೇನ್ ಐಡೆಂಟಿಫೈ ಆಗುತ್ತೆ. ಪರ್ಸನ್ ಪರ್ಫಾರ್ಮಿಂಗ್ ದ ಆಕ್ಷನ್ ಅಂತಂದ್ ಹೇಳಿ. ಸೊ ಪರ್ಸನ್ ಬಗ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ವಾಟ್ ಅಂತಂದ್ ಹೇಳಿ ಬರುತ್ತ. ರಾಹುಲ್ ಬಾಟ ಕಾರ್ ಅಂತ ರಾಹುಲ್ ಬಾಟ ವಾಟ್ ಅಂತಂದ್ ಹೇಳಿ. ಸೊ ಈಗ ನೋಡ್ರಿ, ಅವ್ನ ಏನ್ ತಗೊಂಡ? ಕಾರ್ ತಗೊಂಡ. ಕಾರ್ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ಏನು, ವಾಟ್ ಅಂತಂದ್ ಹೇಳಿದ್ರೆ ಏನು, ರಾಹುಲ್ ಬಾಟ ಏನು ಏನು ಆತರ ಥಿಂಕ್ ಮಾಡ್ರಿ. ಅವಾಗ ಏನಂತಂದ್ ಹೇಳಿದ್ರೆ ಕಾರ್ ಅಂತಂದ್ ಹೇಳಿ ಆಗತ್ತ. ಸೊ ಈ ಕಾರ್ ಕೂಡ ಅನ್ನೋದ್ ಏನಂದ್ರ ನಮ್ಗೆ ಇಲ್ಲಿ ಏನಾಗತ್ತ, ನೌನ್ ಅಂತಂದ್ ಹೇಳಿ ಆಗತ್ತ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಇನ್ನೊಂದು ಬರ್ದೈತ್ ನೋಡ್ರಿ. ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ ದ ಟೀಚರ್ ಅಂತಂದ್ ಹೇಳಿ, ದ ಟೀಚರ್ ಪ್ರೇಸ್ಡ್ ಅರ್ಜುನ್ ಅಂತಂದ್ ಹೇಳಿ. ದ ಟೀಚರ್ ಪ್ರೇಸ್ಡ್ ಅರ್ಜುನ್. ಇಲ್ಲಿ ಏನಂತಂದ್ ಹೇಳಿ ದ ಟೀಚರ್ ಪ್ರೇಸ್ಡ್ ಹೂಮ್ ಅಂತಂದ್ ಹೇಳಿ. ಈಗ ಎರಡು ಬಂದು ಅಂತಂದ್ರೆ ಟೀಚರ್ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ. ಆಮೇಲೆ ಅರ್ಜುನ್ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ. ಹೂ ಪ್ರೇಸ್ಡ್ ಟೀಚರ್ ಅಂತಂದ್ ಹೇಳ್ತೀವಿ, ಅದ್ ನೌನ್ ಆಯ್ತು. ದ ಟೀಚರ್ ಪ್ರೇಸ್ಡ್ ಹೂಮ್, ಅದು ಕೂಡ ಏನಂತಂದ್ ಹೇಳಿದ್ರೆ ಅರ್ಜುನ್ ಅನ್ನೋದು ಕೂಡ ಇಲ್ಲಿ ಏನಾಗತ್ತ, ನೌನ್ ಆಗತ್ತ. ಈ ರೀತಿಯಾಗಿ ಸಿಂಪಲ್ ಆಗಿ ನಾನು ಹೇಳ್ದೆ. ಅದಾದ ನಂತರ ಇನ್ನು ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ ನಾವು ಐಡೆಂಟಿಫೈ ಮಾಡಕ್, ಅವುಗಳನ್ನ ಮೊದಲು ನೋಡ್ಕೊಳ್ಳೋಣ. ಇನ್ ಈಸಿ ಆಗತ್ತ ನೋಡ್ರಿ. ಸೊ ಈಗ ಹೆಂಗ್ ಮಾಡ್ತೀವಿ ಅಂತಂದ್ರೆ ಐಡೆಂಟಿಫಿಕೇಶನ್ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಕೊಂಡು ಐಡೆಂಟಿಫೈ ಮಾಡೋಣ. ಆರ್ಟಿಕಲ್ಸ್ ಅಂತಂದ್ ಹೇಳಿ ಬರ್ತಾವ, ಎ, ಯಾನ್, ಆಮೇಲೆ ದ ಅಂತಂದ್ ಹೇಳಿ ಈ 3 ಆರ್ಟಿಕಲ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಇವುಗಳಿಂದ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಒಂದೊಂದಾಗಿ ನಾವು ಐಡೆಂಟಿಫೈ ಮಾಡ್ಕೊಂತ ಹೋಗೋಣ. ಯಾವ ರೀತಿಯಾಗಿ? ಇಲ್ಲೊಂದು ಸೆಂಟೆನ್ಸ್ ಐತ್ ನೋಡ್ರಿ, ದ ಟೆಲಿಸ್ಕೋಪ್ ಅಲೋಡ್ ದ ಸೈಂಟಿಸ್ಟ್ ಟು ಸಿ ದ ಡಿಸ್ಟಂಟ್ ಸ್ಟಾರ್ ಅಂತಂದ್ ಐತೆ. ಇಷ್ಟ ಐತೆ. ಇಲ್ಲಿ ಆರ್ಟಿಕಲ್ಸ್ ಎಲ್ಲೆಲ್ಲಿದಾವ್ ನೋಡ್ರಿ, ದ ಅಂತಂದ್ ಐತ್ರಿ, ಆಮೇಲೆ ನೆಕ್ಸ್ಟ್ ಇಲ್ಲೊಂದ್ ದ ಅಂತಂದ್ ಐತ್ರಿ, ಆಮೇಲೆ ಎ ಅಂತಂದ್ ಐತ್ರಿ. ಇವೇನಂತಂದ್ ಹೇಳಿದ್ರೆ ಆರ್ಟಿಕಲ್ಸ್ ಅದು. ಈಗ ನೋಡ್ರಿ, ದ ಟೆಲಿಸ್ಕೋಪ್ ಅಂತಂದ್ ಐತೆ. ಈ ಟೆಲಿಸ್ಕೋಪ್ ಐತಲ್ಲ,
ಈಗ ಯಾವ್ದಾದ್ರು ನೀವು ಆರ್ಟಿಕಲ್ಸ್ ತಗೊಂಡ್ರಿ ಅಂತಂತ ಹೇಳಿದ್ರ, ಇಫ್ ಅ ವರ್ಡ್ ಫಾಲೋಸ್ ದ ಆರ್ಟಿಕಲ್ಸ್ ಆನ್ ಆರ್ ದ, ಇಟ್ ಈಸ್ ಆಲ್ಮೋಸ್ಟ್ ಆಲ್ವೇಸ್ ಅ ನೌನ್ ಅಂತಂತ ಹೇಳ್ತೀವಿ. ಸೊ ಯಾವ ಪದವು ಎ ಅಥವಾ ಆನ್ ಅಥವಾ ದ ಆದ ನಂತರ ಯಾವ್ದಾದ್ರು ಒಂದು ಪದ ಬಂತು ಅಂತಂತ ಹೇಳಿದ್ರೆ, ವರ್ಡ್ ಬಂತು ಅಂತಂದ ಹೇಳಿದ್ರೆ, ಅದನ್ನ ಆಲ್ವೇಸ್ ಅಂತಂದಲ್ಲ, ಆಲ್ಮೋಸ್ಟ್. ಸೊ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಅದು ನೌನ್ ಆಗಿರುತ್ತೆ. ಕ್ಲಿಯರ್? ಇಲ್ಲಿ ನೋಡ್ರಿ, ಆರ್ಟಿಕಲ್ ದ ಐತೆ, ದ ಆದ ನಂತರ ಟೆಲಿಸ್ಕೋಪ್ ಬಂದೈತಾ. ಈ ಟೆಲಿಸ್ಕೋಪ್ ಅನ್ನೋದು ಏನಂತಂದ ಹೇಳಿದ್ರೆ ನೋಡ್ರಿ, ಟೆಲಿಸ್ಕೋಪ್ ಅದೊಂದು ವಸ್ತು ಅಲ್ಲ, ಅದಕ್ಕೋಸ್ಕರ ಇದೇನಾಯ್ತು, ನೌನ್ ಆಯ್ತು. ದ ಆದ ನಂತರ ಸೈಂಟಿಸ್ಟ್ ಐತೆ. ಸೈಂಟಿಸ್ಟ್ ಅಂತಂದ ಹೇಳಿದ್ರೆ ವಿಜ್ಞಾನಿ, ಪರ್ಸನ್ ಬಗ್ಗೆ ಹೇಳಾಯ್ತಲ್ಲ. ಆ ಪರ್ಸನ್ ಯಾರು? ಸೈಂಟಿಸ್ಟ್ ಅಂತಂದ್ ಹೇಳಾಯ್ತಲ್ಲ, ಹೂ ಅಂತಂದ್ ಹೇಳಾಯ್ತಲ್ಲ. ಓಕೆ, ಅದು ಕೂಡ ನಾವು ಅ ಡಿಸ್ಟಂಟ್ ಸ್ಟಾರ್ ಅಂತಂದೈತೆ. ಈ ಡಿಸ್ಟಂಟ್ ಬಿಡ್ರಿ, ಇದನ್ನ ನಾವು ಅಡ್ಜೆಕ್ಟಿವ್ ಅಂತಂದ್ ಕರಿತೀವಿ. ಈ ಡಿಸ್ಟಂಟ್ ನಾವೇನಂತಂದ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಇವಾಗ ಬೇಡ. ಅ ಸ್ಟಾರ್ ಅಂತಂದೈತೆ. ಇಲ್ಲಿ ನೋಡ್ರಿ, ಈ ಸ್ಟಾರ್ ಅನ್ನೋದೇನು? ಸ್ಟಾರ್ ಅಂತಂದ್ ಹೇಳಿದ್ರೆ ಚುಕ್ಕಿ, ನಕ್ಷತ್ರ ಅಂತಂದ್ ಹೇಳ್ತೀವಲ್ಲ. ಈ ನಕ್ಷತ್ರ ಕೂಡ ಏನೋ ಒಂದು ವಸ್ತುವಿನ ಬಗ್ಗೆ ಅಥವಾ ಯಾವ್ದ್ರ ಬಗ್ಗೆನೂ ಹೇಳಾಯ್ತಲ್ಲ. ಸೊ ಅದು ಕೂಡ ಏನಂದ್ರೆ ನೌನ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ಸಿಂಪಲ್ ನೋಡ್ರು, ಇದನ್ನ ನೀವೇನಂತಂದ್ ಹೇಳಿದ್ರೆ ಕಮೆಂಟ್ ಹಾಕ್ರಿ ನೋಡೋಣ. ಎಲ್ರು ಕಮೆಂಟ್ ಹಾಕ್ರಿ, ಇವಾಗ ನಾನು ಆನ್ಸರ್ ಮಾಡ್ತೇನೆ. ಸೊ ಪ್ರತಿಯೊಬ್ರು ಏನಂತಂದ್ ಹೇಳಿದ್ರ ಇನ್ವಾಲ್ವ್ ಆಗ್ರಿ. ಸೊ ಪಾಠ ಮಾಡುವಾಗ ಆಮೇಲೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಅವಾಗ ನಿಮ್ಗೆ ಏನಂದ್ರೆ ಗೊತ್ತಾಗುತ್ತೆ. ಆಮೇಲೆ ನಿಮ್ ಕಮೆಂಟ್ಸ್ ಗಳನ್ನ ಯಾರು ಗೊತ್ತಾಗಂಗಿಲ್ಲ, ಯಾರು ಹಾಕಿದಿರ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಕಮೆಂಟ್ಸ್ ಗಳನ್ನ ಹಾಕ್ರಿ. ಮೊದಲು ಇದ್ರೊಳಗೆ ನೌನ್ ಯಾವ್ಯಾವ ಅಂತಂದ್ ಹೇಳಿ ನನ್ಗೆ ಹೇಳ್ರಿ, ಆಮೇಲೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಇಲ್ಲಿ ನೋಡ್ರಿ, ಆನ್ ಅನ್ನೋದೈತೆ, ಆಮೇಲೆ ಸರ್ ಎ ಅನ್ನೋದೈತೆ, ಆಮೇಲೆ ದ ಅನ್ನೋದೈತೆ ನೋಡ್ರಿ. ಇವೆಲ್ಲ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ಸ್ ಗಳು. ಆನ್ ಆದ ನಂತರ ಏನ್ ಬಂದೈತಿ? ಆಪಲ್ ಅನ್ನೋದು ಬಂದೈತೆ. ಕರೆಕ್ಟ್? ಆನ್ ಆದ ನಂತರ ಏನ್ ಬಂದೈತಿ? ಆಪಲ್ ಅಂತಂದ್ ಬಂದೈತೆ. ಈ ಆಪಲ್ ಅನ್ನೋದೇನು? ಒಂದು ಫ್ರೂಟ್ ಹೆಸರ್ರಿ, ನೌನ್ ಆಯ್ತು. ಕರೆಕ್ಟ್? ಹಿಂಗೆಲ್ಲ ಅದೊಂದು ಫ್ರೂಟ್ ಅನ್ನೋದು. ನೆಕ್ಸ್ಟ್ ಡೇ ಅಂತಂದೈತೆ, ಡೇ. ಸೊ ಆದ ನಂತರ ಡೇ ಬಂದೈತೆ. ಡೇ ಅಂತಂದ್ ಹೇಳಿದ್ರೆ ದಿನ. ಸೊ ದಿನಕ್ಕೆ ಹೆಸರು ಇಡ್ತೀವಲ್ಲ. ಈಗ ಒಂದ್ ಹಗಲಿಂದ ರಾತ್ರಿ ಹಿಡ್ಕೊಂಡ್ ಅದನ್ನ ಏನಂತ ಕರಿತೀವಿ? ದಿನ ಅಂತ ಕರಿತೀವಿ. ಅದಕ್ಕೊಂದು ಹೆಸರು ಇಟ್ಟಿದೀವಿ, ನೌನ್ ಆಯ್ತು. ದ ಡಾಕ್ಟರ್. ಡಾಕ್ಟರ್ ಏನು? ಇದು ಪರ್ಸನ್ ಬಗ್ಗೆ ಹೇಳ್ತಾ ಐತೆ. ಪರ್ಸನ್ ಹೂ ಡಾಕ್ಟರ್ ಅಂತಂದ್ ಹೇಳ್ತೀವಲ್ಲ. ಸೊ ಅದು ಕೂಡ ಏನಂತಂದ್ ಹೇಳಿದ್ರ ನೌನ್ ಆಗತ್ತೆ. ಕ್ಲಿಯರ್? ಇಲ್ಲಿ ನೋಡ್ರಿ, ಇಲ್ಲೇನ್ ಥರ್ಡ್ ಒನ್ ನೋಡ್ರಿ, ಕಮೆಂಟ್ ಹಾಕ್ರಿ ಎಲ್ರು. ಸೊ ಯಾವ ನೌನ್ ಅಂತಂದ್ ಹೇಳಿ ಟ್ರೈ ಮಾಡ್ರಿ. ತಪ್ಪಾದ್ರ ತಪ್ಪಾತು. ಅಂತಂದೈತೆ, ಆಮೇಲೆ ದ ಅಂತಂದೈತೆ. ಸೊ ಅದಾದ ನಂತರ ಆನ್ ಅಂತಂದೈತೆ. ಓಕೆ, ಇಲ್ಲಿ ನಾವು ನೋಡೋಣ. ಅಂತಂದೈತೆ. ಕ್ಯಾಟ್ ಅಂತಂದೈತೆ. ಕ್ಯಾಟ್ ಅನ್ನೋದೇನು? ಬೆಕ್ಕು, ಎನಿಮಲ್ ಹೆಸರು. ಪರ್ಸನ್ ಆರ್ ಎನಿಮಲ್ ಹೆಸರು ಕ್ಯಾಟ್ ಅಂತಂದ್ ಹೇಳಿ ಬಂತು. ಅದು ಕೂಡ ಏನಂದ್ರ ನೌನ್ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದ ರೂಫ್ ಅಂತಂದೈತೆ. ದ ರೂಫ್. ಇದ್ ನೋಡ್ರಿ, ರೂಫ್ ಅನ್ನೋದಂದ್ರೆ ಏನು? ಮೇಲ್ಛಾವಣಿ ಅಂತಂದ್ ಏನಂತ ಹೇಳ್ತೀವಲ್ಲ. ಸೊ ಮೇಲ್ಛಾವಣಿ, ರೂಫ್ ಅಂತಂದ್ ಹೇಳಿದ್ರೆ ಅಂದ್ರೆ ಇದು ಕೂಡ ಒಂದು ತಿಂಗ್ಳ ಹೆಸರು. ಅದು ಕೂಡ ನೌನ್ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆನ್ ಓಲ್ಡ್ ಗ್ಯಾರೇಜ್ ಅಂತಂದೈತೆ. ಓಲ್ಡ್ ಗ್ಯಾರೇಜ್. ಇದು ಓಲ್ಡ್ ಅನ್ನೋದು ಬಿಡ್ರಿ, ಇದು ಓಲ್ಡ್ ಅನ್ನೋದು ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಯಾವ್ದ್ರ ಬಗ್ಗೆ? ನೌನ್ ಬಗ್ಗೆ. ಅದಕ್ಕೊಂದ್ ಏನೋ ಕರಿತೀವಿ ನಾವು. ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನೋ ಒಂದ್ ಕರಿತೀವಿ. ಇವಾಗ ಬೇಡ, ಈಗ ಜಸ್ಟ್ ನೌನ್ ಬಗ್ಗೆ ಅಷ್ಟೇ ಕಲಿಯೋನು. ಈ ಗ್ಯಾರೇಜ್ ಅನ್ನೋದೈತಲ್ಲ, ಈ ಗ್ಯಾರೇಜ್. ಸೊ ಈ ಗ್ಯಾರೇಜ್ ಅಂತಂದ್ ಹೇಳಿದ್ರೆ ಅದು ಕೂಡ ನೌನ್ ಆಗತ್ತೆ. ಯಾಕಂದ್ರೆ ಅದೊಂದ್ ಪ್ಲೇಸ್ ಹೆಸರು ಗ್ಯಾರೇಜ್. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ಫೋರ್ತ್ ಒನ್, ದ ಟೀಚರ್ ಗೇವ್. ನನ್ಗೆ ಅದೆಲ್ಲ ಬೇಡ, ನನ್ಗ ಸೆಂಟೆನ್ಸ್ ಎಲ್ಲ ಓದೋದ್ ಬೇಡ. ನಿಮಗೂ ಬೇಡ, ನಂಗೂ ಬೇಡ. ಈ ತರ ಏನಂತಂದ್ ಹೇಳಿದ್ರೆ ದ ಆನ್ ಅಂತಂದೈತೆ. ಇವಾಗ ಏನಂತಂದ್ ಹೇಳಿದ್ರೆ ಇನ್ನೊಂದು ದ ಅಂತಂದೈತೆ ಇಲ್ಲಿ. ಕ್ಲಿಯರ್? ಸೊ ಇಷ್ಟಿದಾವ. ಇವಾಗ ನೋಡೋಣ ಏನೇನ್ ಆಗ್ತೈತಿ ಇಲ್ಲಿ. ದ ಟೀಚರ್ ಅಂತಂದೈತೆ. ಓಕೆ, ಶಿಕ್ಷಕ. ಹೂ ಅಂತಂದ್ ಹೇಳಿದ್ರೆ ಟೀಚರ್. ಎಸ್, ಆನ್ ಈಸಿ ಅಸೈನ್ಮೆಂಟ್ ಅಂತಂದೈತೆ. ಈಸಿ ಬಿಡ್ರ, ಈಸಿ ಅನ್ನೋದಂತಂದ್ ಹೇಳಿದ್ರೆ ಬರಂಗಿಲ್ಲ. ಅಸೈನ್ಮೆಂಟ್ ಅಂತಂದೈತೆ. ಅಸೈನ್ಮೆಂಟ್ ಅನ್ನೋದೇನು? ಒಂದ್ ಹೆಸರಲ್ಲ, ಅಸೈನ್ಮೆಂಟ್ ಒಂದ್ ತಿಂಗ್ಳ ಹೆಸರು ಅದು. ಎಸ್, ಅದಾದ ನಂತರ ದ ಕ್ಲಾಸ್. ಕ್ಲಾಸ್ ಅಂತಂದ್ ಹೇಳಿದ್ರೆ ಅದು ಕೂಡ ನೌನ್ ಆಗತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೌನ್ಸ್ ಗಳನ್ನ ನಾವು ಕಂಡುಹಿಡಿಯೋದು. ಕ್ಲಿಯರ್ ಆಯ್ತಾರೋ? ಈಸಿಯಾಗಿ ಕಂಡುಹಿಡಿಬಹುದಲ್ಲ. ಎಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಗಿತ್ತು ಅಂತಂದ್ ಹೇಳಿದ್ರೆ ಏನಾದ್ರು ಒಂದ್ ಕಮೆಂಟ್ ಹಾಕ್ರಿ. ಅರ್ಥ ಆಯ್ತು, ಏನಾಯ್ತು, ಖುಷಿಯಾಗಿ. ಇದು ಫಿಫ್ತ್ ಒನ್ ಏನಂತಂದ್ ಹೇಳಿದ್ರೆ ನಿಮ್ಗ ಹೋಮ್ ವರ್ಕ್. ಸೊ ಎಲ್ರು ಏನಂತಂದ್ರೆ ಆನ್ಸರ್ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಒನ್ ಬರುತ್ತೆ. ಯಾವ ರೀತಿಯಾಗಿ ಕಂಡು ಹಿಡಿಬಹುದು ಅಂತಂದ್ ಹೇಳಿ ಶಾರ್ಟ್ ಕಟ್. ಸೊ ಯಾವ್ದಾದ್ರು ಒಂದ್ ಪದ ಬಂತು ಅಂತಂದ್ ಹೇಳಿದ್ರೆ ಅದಕ್ಕೆ ಎಲ್ಲಾದ್ರೂ TION ಅಂತಂದ್ ಹೇಳಿ ಲಾಸ್ಟ್ ಎಲ್ಲಾದ್ರೂ ಸೇರಿತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ?
ನೌನ್ ಅಂತ ಕರಿತೀವಿ. ಆಕ್ಚುಲಿ ಇಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ವರ್ಡ್ಸ್ ಗಳಿರ್ತಾವ, ವರ್ಬ್ ಅಂತಂದ ಹೇಳಿ ವರ್ಡ್ಸ್ ಗಳಿರ್ತಾವ. ಅದಕ್ಕೆ TION ಅಂತಂದ ಹೇಳಿ ಎಲ್ಲಾದ್ರೂ ಸೇರಿಸಿದ್ವಿ ಅಂತಂದ ಹೇಳಿದ್ರೆ ಅವು ಏನಾಗಿ ಕನ್ವರ್ಟ್ ಆಗ್ತಾವ ಅಂದ್ರ ನಾಮಪದಗಳ ಕನ್ವರ್ಟ್ ಆಗ್ತಾವ, ಅಂದ್ರ ನೌನ್ ಗಳ ಕನ್ವರ್ಟ್ ಆಗ್ತಾವ. ಸೊ ಅಷ್ಟೊಂದೆಲ್ಲ ಬೇಡ, ಈಗ ಸಿಂಪಲ್ ಆಗಿ ಹೇಳ್ತೀನಿ ಹೆಂಗಂತಂದ ಹೇಳಿದ್ರೆ ಕೆಲವೊಂದು ವರ್ಡ್ಸ್ ಗಳು ಇರ್ತಾವ, ಅವು ಆಕ್ಷನ್ ಬಗ್ಗೆ ಹೇಳ್ತಿರ್ತಾವ. ಕೆಲವೊಂದು ವರ್ಡ್ಸ್ ಗಳು ಏನಂತಂದ ಹೇಳಿದ್ರೆ ಆಕ್ಷನ್ ಬಗ್ಗೆ ಹೇಳ್ತಿರ್ತಾವ. ಅವುಗಳಿಗೆ ಏನಂತಂದ ಹೇಳಿದ್ರೆ TION ಅಂತ ಸೇರಿದು ಅಂತಂದಿದ್ರೆ ಅವು ನಾಮಪದಗಳಾಗಿ ಕನ್ವರ್ಟ್ ಆಗ್ತಾವ. ಸೊ ಇಷ್ಟ ನೆನ್ಪಿಟ್ಕೊಳ್ರಿ, ಅದನ್ನ ಮುಂದೆ ಯಾವಾಗಾದ್ರೂ ನಾವು ಟ್ರೈ ಮಾಡೋಣ. ಸೊ ವರ್ಬ್ ಅಂತಂದ ಹೇಳಿ ಬಂದಾಗ ಈಗ ಜಸ್ಟ್ TION ಅಂತಂದ ಹೇಳಿ ಎಲ್ಲಾದ್ರೂ ಬಂದಿತ್ತು ನೋಡ್ರಿ, ಎಲ್ಲೈತಿ ಈ ಲೈನ್ ಒಳಗಡೆ ದ ಅನ್ನೋದೈತೆ, ನಾವು ಆರ್ಟಿಕಲ್ ಮುಖಾಂತರ ಹೇಳ್ತೀವಿ ದ ಅನ್ನೋದೈತೆ. ಕ್ಲಿಯರ್? ಎಸ್. ಅದಾದ ನಂತರ ಸೊ ಅಲ್ಲಿ ನಂತರ ಎಜುಕೇಶನ್ ಅಂತಂದೈತೆ, TION ಅಂತಂದ್ ಬಂದೈತೆ. ಈ ಎಜುಕೇಶನ್ ಅನ್ನೋದ್ ಏನಂತಂದ ಹೇಳಿದ್ರೆ ನೌನ್ ಆಗತ್ತ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಸಿಟಿ ಅನ್ನೋದು ನೌನ್ ಆಗತ್ತ. ನನ್ಗೆ ಉಳಿದದ್ದು ಬೇಡ, ನಾನು ಡೈರೆಕ್ಟ್ ಆಗಿ ವರ್ಡ್ಸ್ ಗಳನ್ನ ಅಷ್ಟೇ ಹೇಳ್ತೀನಿ, TION ಇರೋದು. ಸೊ ಉಳಿದಿದ್ದು ವರ್ಡ್ಸ್ ಗಳು ಬರ್ತಾವ, ಅವುಗಳನ್ನ ನೀವು ಕಂಡುಹಿಡ್ಬೇಕು. ಆಮೇಲೆ ನೋಡೋಣ. ನೆಕ್ಸ್ಟ್ TION ಅಂತಂದ್ ಹೇಳಿ ಎಲ್ಲಿ ಬಂದೈತಿ ಇಲ್ಲಿ ಸರ್ ನೋಡ್ರಿ, ಇಲ್ಲಿ TION ಅಂತ ಬಂದೈತ್ರಿ. ಈ ಸ್ಟೇಷನ್ ಅನ್ನೋದ್ ಏನಂತಂದ್ ಹೇಳಿದ್ರ ನೌನ್ ಆಗತ್ತ. ಕ್ಲಿಯರ್ ಅನ್ರಪ್ಪ? ಈ ಸ್ಟೇಷನ್ ಅನ್ನೋದ್ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಇದ್ರೊಳ ನೋಡ್ರಿ ಇಮ್ಯಾಜಿನೇಷನ್ ಅಂತಂದೈತೆ, TION ಅಂತಂದ್ ಹೇಳಿ ಬಂದೈತೆ. ಇದು ಕೂಡ ಏನಂದ್ರ ನೌನ್ ಆಗತ್ತ. ನೋಡ್ರಿ ನೆಕ್ಸ್ಟ್ ಏನಂತಂದ್ರೆ ನೆಸ್ ಅಂತಂದೈತೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಕೆಲವೊಂದು ಅಡ್ಜೆಕ್ಟಿವ್ ಬರ್ತಾವ, ಜಸ್ಟ್ ನೆನ್ಪಿಟ್ಕೊಡ್ರಿ. ಅಡ್ಜೆಕ್ಟಿವ್ ಇದ್ದದ್ದು ಏನಂತಂದ ಹೇಳಿದ್ರೆ ಅವು ನೌನ್ ಗಳಾಗಿ ಕನ್ವರ್ಟ್ ಆಗ್ತಾವ ಯಾವಾಗ ಆ ವರ್ಡ್ ಗಳಿಗೆ ನೆಸ್ ಅನ್ನೋದು ಸೇರಿಸ್ತು ಅಂತಂದ ಹೇಳಿದ್ರೆ. ನನಗೆ ಅಡ್ಜೆಕ್ಟಿವ್ ಅನ್ನೋದು ಗೊತ್ತಿಲ್ರಿ, ಏನ್ ಗೊತ್ತಿಲ್ರಿ, ಜಸ್ಟ್ ಇದನ್ನ ನೆನ್ಪಿಟ್ಕೊಟ್ರ ಅವಾಗ ಬಂದಾಗ ನಾನು ಹೇಳಿರ್ತೀನಿ. ಈಗ ಏನಂತಂದ ಹೇಳಿದ್ರೆ ನೆಸ್ ಅನ್ನೋದು ಲಾಸ್ಟ್ ಕೇಳಿರುತ್ತ, ಅವೆಲ್ಲ ಏನಂತಂದ ಹೇಳಿದ್ರೆ ನೌನ್ ಗಳಾಗಿ. ಕ್ಲಿಯರ್? ಸೊ ಅವುಗಳನ್ನ ನೋಡೋಣ. ಅವು ಏನ್ ಹೇಳ್ತಾವ ಅಂದ್ರೆ ಕ್ವಾಲಿಟಿ ಅಥವಾ ಕಂಡೀಷನ್ ಬಗ್ಗೆ ಹೇಳ್ತಾವ. ಇಲ್ಲಿ ನೋಡ್ರಿ ಹ್ಯಾಪಿನೆಸ್ ಅನ್ನೋದೈತೆ, ಹ್ಯಾಪಿನೆಸ್. ನೆಸ್ ಅನ್ನೋದು ಲಾಸ್ಟ್ ಐತಲ್ಲ, ಹ್ಯಾಪಿನೆಸ್ ಅಂತಂದ್ ಹೇಳಿದ್ರೆ ಸಂತೋಷ ಅಂತಂದ್ ಹೇಳ್ತೀವಿ. ಇಲ್ಲಿ ನಮ್ಗೆ ಏನ್ ಹೇಳ್ತಾ ಭಾವನೆ ಬಗ್ಗೆ ಹೇಳ್ತಾ ಐತಲ್ಲ, ಗುಣದ ಬಗ್ಗೆ ಹೇಳ್ತಾ ಐತಲ್ಲ, ಅಥವಾ ಸ್ಥಿತಿ ಬಗ್ಗೆ. ಕಂಡೀಷನ್ ಅಥವಾ ಕ್ವಾಲಿಟಿ ಬಗ್ಗೆ ಹೇಳಾಯ್ತಲ್ಲ, ಹ್ಯಾಪಿನೆಸ್ ಅದೊಂದು ಕಂಡೀಷನ್, ಸ್ಥಿತಿ. ಎಸ್, ಓಕೆ, ಡನ್. ಆಮೇಲೆ ಕೈಂಡ್ನೆಸ್, ನೆಸ್ ಅಂತಂದ್ ಬಂದಿತ್ತ ಲಾಸ್ಟ್ಗೆ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ, ಕೈಂಡ್ನೆಸ್ ಲಾಸ್ಟ್ ನೆಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ವಾಸ್ಟ್ನೆಸ್ ಅಂತಂದ್ ಹೇಳಿ ಬಂದೈತೆ, ವಾಸ್ಟ್ನೆಸ್. ಇದು ಕೂಡ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ. ಕ್ಲಿಯರ್ ಅನ್ರೋ? ಸೊ ಈ ರೀತಿಯಾಗಿ ಯಾವ್ದಾದ್ರು ವರ್ಡ್ಸ್ ಗಳಿಗೆ ಲಾಸ್ಟ್ ನೆಸ್ ಅನ್ನೋ ಒಂದು ಪ್ರತ್ಯಯ ಸೇರಿತ್ತು ಅಂತಂದ್ ಹೇಳಿದ್ರ, ಸಫಿಕ್ಸ್ ಸೇರಿತ್ತು ಅಂತಂದ್ ಹೇಳಿದ್ರ, ಅವುಗಳನ್ನೆಲ್ಲ ಏನಂದ್ರ ನೌನ್ ಅಂತ ಕರಿತೀವಿ. ಆಮೇಲೆ ITY ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ITY ಅಂತಂದ್ ಹೇಳಿ, ಇವೇನಂತಂದ್ ಹೇಳಿದ್ರೆ ಕ್ವಾಲಿಟಿ ಬಗ್ಗೆ ಅಥವಾ ಸ್ಟೇಟ್ ಬಗ್ಗೆ ಹೇಳುತ್ತೆ. ಆಗ್ಲೇ ಹೇಳಿದ್ವಲ್ಲ, ಗುಣ ಅಥವಾ ಸ್ಥಿತಿ ಬಗ್ಗೆ ಹೇಳುತ್ತೆ. ಈಗ ನೋಡ್ರಿ ITY ಎಲ್ಲಿತಿ, ITY ಅಂತಂದ್ ಹೇಳಿ ನೋಡ್ರಿ ಈ ಸೆಂಟೆನ್ಸ್ ಒಳಗಡೆ ಇಲ್ಲಿ ಎಬಿಲಿಟಿ ಅಂತಂದ್ ಹೇಳ್ತೀವಿ. ಎಬಿಲಿಟಿ ಸಾಮರ್ಥ್ಯದ ಬಗ್ಗೆ ಹೇಳುತ್ತ, ಸಾಮರ್ಥ್ಯದ ಬಗ್ಗೆ. ಕ್ವಾಲಿಟಿ ಬಗ್ಗೆ ಹೇಳ್ತೀವಿ, ಸಾಮರ್ಥ್ಯ ಎಬಿಲಿಟಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಪ್ಯೂರಿಟಿ ಅಂತಂದ್ ಹೇಳ್ತೀವಿ. ಪ್ಯೂರಿಟಿ ಅಂತಂದ್ ಹೇಳಿದ್ರೆ ಶುದ್ಧತೆ. ಇದು ಕೂಡ ಸ್ಥಿತಿ ಬಗ್ಗೆ ಅಥವಾ ಕ್ವಾಲಿಟಿ ಬಗ್ಗೆ ಹೇಳ್ತಾ ಐತೆ, ನೀರಿನ ಶುದ್ಧತೆ ಬಗ್ಗೆ, ವಾಟರ್ ಬಗ್ಗೆ ಹೇಳ್ತಾ ಐತೆ. ಪ್ಯೂರಿಟಿ ಇದು ಕೂಡ ನೌನ್ ಆಗತ್ತ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದ್ರೊಳಗಡೆ ಎಲ್ಲೈತಿ ಅಪಾರ್ಚುನಿಟಿ ಅಂತಂದೈತೆ. ಅಪಾರ್ಚುನಿಟಿ ಈ ಈ ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ITY ಸೇರೈತೆ. ಅಪಾರ್ಚುನಿಟಿ ಅಂತಂದ ಹೇಳಿದ್ರೆ ಅವಕಾಶ ಅಂತಂದ ಹೇಳ್ತೀವಿ, ಅದು ಕೂಡ ನೌನ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕಂಡುಹಿಡಿಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ MENT ಅಂತಂದ ಹೇಳಿ. ಇನ್ನೊಂದ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ MENT ಅಂತಂದ ಹೇಳಿ. ಇಲ್ಲಿ ಏನಂತಂದ ಹೇಳಿದ್ರೆ ಆಕ್ಷನ್ ಅಥವಾ ರಿಸಲ್ಟ್ ಇರುತ್ತೆ, ಆಕ್ಷನ್ ಅಥವಾ ರಿಸಲ್ಟ್ ಇರುತ್ತೆ. ಇಲ್ಲಿ ಏನೈತಿ ಗೌರ್ಮೆಂಟ್ ಅಂತಂದೈತೆ. ಎಸ್, MENT ಐತೆ ಗೌರ್ಮೆಂಟ್. ಸೊ ಎಸ್, ಗೌರ್ಮೆಂಟ್ ಅನ್ನೋದು ಕೂಡ ಏನಂತಂದ ಹೇಳಿದ್ರೆ ನೌನ್ ಅಂತ ಕರಿತೀವಿ. ಸರ್ಕಾರ ನಾವು ಹೆಸರಿಡಾಕತ್ತೇವೆ, ನೀವ್ ಹೆಂಗ್ ಬೇಕಾದಂಗ್ ನೋಡಿದ್ರು ಕೂಡ ಆರಾಮಾಗಿ ಕಂಡು ಹಿಡಿಬಹುದು. ಅದಾದ ನಂತರ ಮೂವ್ಮೆಂಟ್ ಅಂತಂದ್ ಹೇಳ್ತೀವಿ. ಮೂವ್ಮೆಂಟ್ ಅಂತಂದ್ ಹೇಳಿದ್ರೆ ಚಲನೆ, ಮೂವ್ಮೆಂಟ್ ಅಂತಂದ್ ಹೇಳಿದ್ರೆ ಚಲನೆ. ಸೊ MENT ಬಂದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಗ್ರಿಮೆಂಟ್, MENT ಬಂದೈತೆ. ಸೊ ಅಗ್ರಿಮೆಂಟ್ ಅಂತಂದ್ ಹೇಳಿದ್ರೆ ಒಪ್ಪಂದ. ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ 2-3 ಬರ್ತಾವ. ಏನಂತಂದ್ರೆ ಹುಡ್ ಅಂತಂದ್ ಹೇಳಿ ಬರುತ್ತೆ, HOOD ಅಂತಂದ್ರೆ. ಇದು ಸ್ಟೇಟ್, ಕಂಡೀಷನ್ ಅಥವಾ ಗ್ರೂಪ್ ಬಗ್ಗೆ. ಹುಡ್ ಅಂತಂದ್ ಹೇಳಿದ್ರೆ ಬ್ರದರ್ಹುಡ್ ಅಂತಂದೈತೆ. ಆಮೇಲೆ ಚೈಲ್ಡ್ಹುಡ್ ಅಂತಂದೈತೆ. ಆಮೇಲೆ ನೇಬರ್ಹುಡ್ ಅಂತಂದೈತೆ. ಈ ಎಲ್ಲಾ ಏನಂತಂದ್ರೆ ಇವೆಲ್ಲ ಏನಾಗ್ತಾವ, ನೌನ್ ಗಳಾಗ್ತಾವ. ಆಮೇಲೆ ಲಾಸ್ಟ್ ಒನ್ ಏನಂತಂದ್ರೆ ಶಿಪ್ ಅಂತಂದೇಳಿ, SHIP ಅಂತಂದೇಳಿ ಲಾಸ್ಟ್ ಬರ್ಬೇಕು. ಇದು ಪೊಸಿಷನ್, ಸ್ಟೇಟಸ್, ಆಮೇಲೆ ಸ್ಕಿಲ್ ಬಗ್ಗೆ ಹೇಳುತ್ತೆ. ಫ್ರೆಂಡ್ಶಿಪ್ ಸ್ಟೇಟಸ್ ಬಗ್ಗೆ ಹೇಳ್ತು. ಅದಾದ ನಂತರ ರಿಲೇಶನ್ಶಿಪ್ ಸಂಬಂಧದ ಬಗ್ಗೆ ಹೇಳುತ್ತೆ. ಆಮೇಲೆ ಸ್ಕಾಲರ್ಶಿಪ್ ಅಂತಂದೈತಿ ನೋಡ್ರಿ, ಸ್ಕಾಲರ್ಶಿಪ್
ವಿದ್ಯಾರ್ಥಿ ವೇತನ ಅಂತಂದ್ ಹೇಳ್ತೀವಲ್ಲ. ಸೊ ಈ ರೀತಿಯಾಗಿರುವಂತಹ ವರ್ಡ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರ ನೌನ್ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಇವೆಲ್ಲಾ ರೂಲ್ಸ್ ಗಳನ್ನ ಕ್ಲಿಯರ್ ಆಗಿ ಒಂದ್ ಕಡೆ ಪಡೆದಿಟ್ಕೊಡ್ರಿ. ಈಗ ನಾವು ಇಷ್ಟೊಂದೆಲ್ಲ ಕಲ್ತ್ವಲ್ಲ, ಈಗ ಮೇಲ್ಗಡೆ ಏನಂತಂದ್ರೆ ಅಷ್ಟೊಂದೆಲ್ಲ ಕಲ್ತ್ವಿ, ಯಾವ ರೀತಿಯಾಗಿ ಅವುಗಳನ್ನ ನಾವು ಕಂಡು ಹಿಡಿಬೇಕು ಅಂತಂದ್ ಹೇಳಿ, ಯಾವ್ಯಾವೆಲ್ಲ ನಾವು ಏನೇನ್ ಕರಿತೀವಿ ಅಂತ ಅವುಗಳನ್ನೆಲ್ಲ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ವಿಂಗಡಣೆ ಮಾಡ್ತೀವಿ. ಅವುಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಹೆಸರು ಕೊಟ್ಟು ವಿಂಗಡಣೆ ಮಾಡ್ತೀವಿ. ಒಂದೊಂದಾಗಿ ನೋಡೋಣ. ಟೋಟಲ್ ಆಗಿ ಏನಂತಂದ್ರೆ 5 ಟೈಪ್ಸ್ ಬರ್ತಾವ. ಅದರಲ್ಲಿ ಒಂದು ಪ್ರಾಪರ್ ಆಗಿರೋ ನೌನ್ಸ್ ಗಳು ಅಂತಂದ್ ಹೇಳ್ತೀವಿ. ಪ್ರಾಪರ್ ಆಗಿರೋ ನೌನ್ಗಳು ಏನು? ನೇಮ್ಸ್ ಆಫ್ ಅ ಪೀಪಲ್. ಸೊ ಸೇಮ್ ಅದೇ ರಿಪೀಟ್ ಆಗ್ತಾ ಐತೆ, ಬಟ್ ಅದ್ರಲ್ಲಿ ಕ್ಲಾಸಿಫಿಕೇಶನ್ ಮಾಡತ್ತೀವಿ ಅಷ್ಟೇ. ನೇಮ್ಸ್ ಆಫ್ ಅ ಪೀಪಲ್. ಸ್ಟೀವ್ ಅಂತಂದ್ ಐತ್ ನೋಡಿ. ಇದ್ರಲ್ಲಿ ಜಸ್ಟ್ ನಾವು ನೇಮ್ಸ್ ಅಷ್ಟ ಕಂಡಿಡಿಯೋಣ, ಉಳಿದಿದ್ದೆಲ್ಲ ಬೇಡ. ಉಳಿದಿದ್ದು ಎಲ್ಲ ನಾವು ಮಾಡ್ಕೊಂತ ಹೋದ್ರೆ ಬಾಳ್ ಬರುತ್ತೆ. ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ಅಷ್ಟ ನಾನು ಹೇಳ್ತೀನಿ ಇಲ್ಲಿ. ಕ್ಲಿಯರ್? ಇದ್ರಲ್ಲಿ ಒಂದ್ ಬರ್ಬೋದು ಅಥವಾ ಬೇರೆ ಬೇರೆನು ನೌನ್ಸ್ ಗಳು ಬರ್ಬೋದು, ಬಟ್ ಅದ್ರ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ಇಲ್ಲೇನೋ ನೇಮ್ಸ್ ಆಫ್ ಅ ಪೀಪಲ್ ಏನೈತಿ? ಸ್ಟೀವ್ ಅಂತಂದೈತೆ. ಸೊ ಅದು ನೌನ್ ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಮ್ಮ ಇಲ್ಲೇನಪ್ಪಾ ಇದೇನೋ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ನಾವು ಓದಿದ್ವಿ ಸರ. ಎಲ್ಲಾ ಓದಿದ ನಂತರ ಇಲ್ಲಿ ಮಲಾಲಾ ಯೂಸುಫಾಜಿ ಅಂತಂದ್ ಬಂದೈತ್ರಿ. ಸೊ ಇದು ಕೂಡ ಒಬ್ಬ ವ್ಯಕ್ತಿ ಹೆಸರು, ನೇಮ್ ಆಫ್ ಅ ಪೀಪಲ್. ಎಸ್, ಇದು ಕೂಡ ನೌನ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡಾಕ್ಟರ್ ಸ್ಮಿತ್ ಅಂತ ಹೇಳಿ ಈ ಸೆಂಟೆನ್ಸ್ ಒಳಗಡೆ ಡಾಕ್ಟರ್ ಸ್ಮಿತ್ ಅಂತಂದ್ ಬಂದೈತೆ. ಪ್ಲೀಸ್ ಡೆಲಿವರ್ ದೀಸ್ ಡಾಕ್ಯುಮೆಂಟ್ಸ್ ಟು ಡಾಕ್ಟರ್ ಸ್ಮಿತ್. ಈ ಡಾಕ್ಟರ್ ಸ್ಮಿತ್ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ನೌನ್ ಆಗತ್ತ. ನೇಮ್ ಆಫ್ ಅ ಪೀಪಲ್ ಗಳದು. ಕ್ಲಿಯರ್? ಸೊ ಇವೆಲ್ಲ ಏನಂದ್ರ ಪ್ರಾಪರ್ ನೌನ್ಸ್ ಅಲ್ಲಿ ಬರ್ತಾವ. ನಮ್ಗೇನ ಕಂಡು ಹಿಡಿಯೋದು ಆಮೇಲೆ ರೂಲ್ಸ್ ಗಳು ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಒಂದ್ ಬರ್ತೈತೆ ಜಿಯೋಗ್ರಾಫಿಕ್ ಪ್ಲೇಸಸ್ ಅಂತಂದ ಹೇಳಿ. ಸೊ ಅದು ಸಿಟೀಸ್ ಆಗಿರ್ಬೋದು, ಅಥವಾ ಕಂಟ್ರೀಸ್ ಆಗಿರ್ಬೋದು, ಅಥವಾ ರಿವರ್ಸ್ ಗಳಾಗಿರ್ಬೋದು, ಅಥವಾ ಮೌಂಟೇನ್ ನೇಮ್ಸ್ ಗಳಾಗಿರ್ಬೋದು. ಅವೆಲ್ಲ ಏನಂತಂದ್ ಹೇಳಿದ್ರೆ ಜಿಯೋಗ್ರಾಫಿಕಲ್ ಒಳಗಡೆ ಬರ್ತಾವ. ಭೌಗೋಳಿಕ ಸ್ಥಳಗಳ ಹೆಸರುಗಳು. ಇಲ್ಲಿ ನೋಡ್ರಿ ಏನೇನೈತೆ? ಡೆಲ್ಲಿ ಅಂತಂದೈತೆ ಸರ್, ಸಿಟಿ ನೇಮ್ ರೀ. ಡೆಲ್ಲಿ ಅನ್ನೋದೈತೆ. ಅದಾದ ನಂತರ ರೆಡ್ ಪೋರ್ಟ್ ಅಂತಂದೈತೆ, ಕೆಂಪು ಕೋಟೆ ಅಂತಂದೈತೆ, ರೆಡ್ ಪೋರ್ಟ್. ಸೊ ಅದು ಕೂಡ ಒಂದು ಸ್ಥಳದ ಹೆಸರು. ಎಸ್. ಅದಾದ ನಂತರ ಗಂಗಾ ಸರ್, ನದಿ ಹೆಸರು. ಸೊ ಅದು ಕೂಡ ನೌನ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಮೈ ಸಿಸ್ಟರ್ ಈಸ್ ಕರೆಂಟ್ಲಿ ಸ್ಟಡಿಂಗ್ ಅಬ್ರಾಡ್ ಇನ್ ಜಪಾನ್ ಅಂತಂದೈತೆ. ಜಪಾನ್ ಅನ್ನೋದೇನಂತಂದ್ರೆ ನೌನ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತಂದೈತೆ. ಮೌಂಟ್ ಎವರೆಸ್ಟ್ ಇದೇನಂತಂದ್ರೆ ಮೌಂಟೇನ್ ಹೆಸರು. ಇವೆಲ್ಲ ಏನಂತಂದ್ರೆ ಈಗೇನ್ ರೌಂಡ್ ಹಾಕ್ಯಾನಲ್ಲ, ಇವೆಲ್ಲ ಏನಾಗ್ತಾವ? ನೌನ್ ಗಳಾಗ್ತಾವ. ಸೇಮ್ ಅದೇ ತರ ಡೇಸ್ ಮಂತ್ಸ್ ಗಳಂತಂದ್ ಹೇಳ್ತೀವಿ. ಪ್ರಾಪರ್ ನೌನ್ ಅಲ್ಲಿ ಡೇಸ್ ಮತ್ತು ಮಂತ್ಸ್ ಗಳು ಬರ್ತವೆ. ಯಾವುದು? ಮಂಡೇ ಅಂತಂದ್ ಹೇಳಿ ಆಗಿರ್ಬೋದು, ಅಥವಾ ಆಗಸ್ಟ್ ಅಂತಂದ್ ಹೇಳಿ ಆಗಿರ್ಬೋದು. ಇವೆಲ್ಲ ಏನಂತಂದ್ ಹೇಳಿದ್ರೆ ಅಂದ್ರೆ ಟೈಮ್ ಸ್ಪೆಸಿಫಿಕ್ ಲೇಬಲ್ಸ್ ಗಳೇನ್ ಬರ್ತಾವಲ್ಲ, ಅವೆಲ್ಲ ಪ್ರಾಪರ್ ನೌನ್ಗಳು. ಆಮೇಲೆ ಬ್ರ್ಯಾಂಡ್ಸ್, ಆರ್ಗನೈಸೇಷನ್ ನೇಮ್ಸ್ ಗಳು. ಈಗ ಫಾರ್ ಎಕ್ಸಾಂಪಲ್ ಗೂಗಲ್ ಆಗಿರ್ಬೋದು, ನಾಸಾ ಆಗಿರ್ಬೋದು, ಇವೆಲ್ಲ ಏನಂತಂದ್ ಹೇಳಿದ್ರೆ ಆರ್ಗನೈಸೇಷನ್ ನೇಮ್ಸ್ ಗಳು ಅಂತಂದ್ ಹೇಳ್ತೀವಿ. ಅವುಗಳು ಕೂಡ ಏನಾಗ್ತಾವ ಅಂದ್ರೆ ಪ್ರಾಪರ್ ನೌನ್ ಆಗ್ತಾವ. ಕ್ಲಿಯರ್? ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಲ್ಲಿ ಏನೇನ್ ಬಂದ್ವು? ಸೊ ಒಂದ್ಸರಿ ನೋಡ್ರಿ, ಪೀಪಲ್ ನೇಮ್ಸ್ ಗಳು ಬಂದ್ವು. ಅದಾದ ನಂತರ ಜಿಯೋಗ್ರಫಿಕಲ್ ಏರಿಯಾಸ್ ಗಳು ಬಂದ್ವು. ಆಮೇಲೆ ಡೇಸ್ ಅಂಡ್ ಮಂತ್ಸ್ ಗಳ ನೇಮ್ ಆಯ್ತು. ಅದಾದ ನಂತರ ಬ್ರಾಂಡ್ಸ್ ಅಥವಾ ಆರ್ಗನೈಸೇಷನ್, ಸೊ ಅವುಗಳ ನೇಮ್ಸ್ ಗಳು ಬಂತು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೇಮ್ಸ್ ಗಳು ಬರ್ತಾವ. ಪ್ರಾಪರ್ ನೌನ್ ಅಂತಂದ ಹೇಳಿದ್ರೆ ಅದಕ್ಕೆ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ನೇಮ್ ಇರುತ್ತೆ. ಅವುಗಳ ನೇಮ್ ಎಲ್ಲ ಏನಂತಂದ ಹೇಳಿದ್ರೆ ಚೇಂಜ್ ಆಗಂಗಿಲ್ಲ. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಸ್ಪೆಸಿಫಿಕ್ ಆಗೇ ಇರುತ್ತೆ. ಸೊ ಅಂತಾವ್ ಏನಂತಂದ ಹೇಳಿದ್ರೆ ನಾವು ಪ್ರಾಪರ್ ನೌನ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಸ್ಥಳ ಅಥವಾ ವಸ್ತುವಿನ ಹೆಸರಾಗೈತೆ, ಅದು ಯಾವಾಗ್ಲೂ ಏನಂತಂದ ಹೇಳಿದ್ರೆ ಚೇಂಜ್ ಆಗಂಗಿಲ್ಲ. ಆಮೇಲೆ ಸರ್ ಇವುಗಳನ್ನೆಲ್ಲ ಹೆಂಗ್ ಕಂಡಿಡಿಯೋದ್ರಿ? ನಾನ್ ನಿಮ್ಗೊಂದು ಇಲ್ಲೊಂದು ಟ್ರಿಕ್ಸ್ ಕೊಡ್ತೇನೆ ನೋಡ್ರಿ. ಇನ್ನೊಂದು ಟ್ರಿಕ್ ಕೊಡ್ತೇನೆ. ಇಲ್ಲಿ ಏನಂತಂದ ಹೇಳಿದ್ರೆ ಇವೆಲ್ಲ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರ್ತಾವ. ಇವ್ರದ್ದೇನ್ ನೌನ್ ಗಳದೇನಂತಂದ ಹೇಳಿದ್ರೆ ಯಾವಾಗ್ಲೂ ಸೆಂಟೆನ್ಸ್ ಒಳಗಡೆ ಫಸ್ಟ್ ಲೆಟರ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಏನಾಗಿರ್ತಾವ? ಕ್ಯಾಪಿಟಲ್ ಆಗಿರ್ತಾವ. ಪ್ರಾಪರ್ ನೌನ್ ಬರಿಬೇಕು ಅಂತಂದ ಹೇಳಿದ್ರೆ ಸಿಟಿ ನೇಮು, ರಿವರ್ ನೇಮು, ಅಥವಾ ಒಂದ್ ಯಾವ್ದಾದ್ರು ಸ್ಥಳದ ಹೆಸರು, ಅವುಗಳೆಲ್ಲವೂ ಏನಪ್ಪಾ ಅಂತಂದ ಹೇಳಿದ್ರ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಇರುತ್ತೆ. ಕ್ಲಿಯರ್ ಏನ್ರಪ್ಪ? ಇದು ಕೂಡ ಏನಂತಂದ ಹೇಳಿದ್ರ ಗ್ರಾಮ್ಯಾಟಿಕಲ್ಲಿ ಒಂದ್ ರೂಲ್ ಅಂತಂದ ಹೇಳಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ಕಾಮನ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್. ಈ ಕಾಮನ್ ನೌನ್ ಅಂತಂದ್ ಹೇಳಿದ್ರೆ ಹೆಂಗ ಸರ್? ಇವೇನಂತಂದ್ ಹೇಳಿದ್ರೆ ಒಂದು ಗ್ರೂಪ್ ಹೆಸರು ಹೇಳ್ಬೋದ್ರಿ. ಒಂದೇನಂತಂದ್ ಹೇಳಿದ್ರೆ ಒಂದು ಗ್ರೂಪ್ ಹೆಸರು ಹೇಳ್ಬೋದು, ಅಥವಾ ಗ್ರೂಪ್ ಆಫ್ ಪ್ಲೇಸಸ್ ಹೆಸರು ಹೇಳ್ಬೋದು, ಅಥವಾ ಗ್ರೂಪ್ ಆಫ್ ಥಿಂಗ್ಸ್ ಗಳ ಬಗ್ಗೆ ಹೇಳ್ಬೋದು. ಈಗ ನೋಡ್ರಿ, ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಜನ ಇದಾರೆ. ಈಗ ಜನರ ಬಗ್ಗೆ ಹೇಳುದು. ಸೊ ಇವಾಗ ಏನಂತಂದ್ ಹೇಳ್ತೀವಿ? ಕಾಮನ್ ಆಗಿ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಒಂದ್ ಹುಡುಗದ ಅಂತಂದ್ ಹೇಳಿ. ಸೊ ಬಾಯ್ ಅಂತಂದ್ ಹೇಳ್ತೀವಿ, ಗರ್ಲ್ ಅಂತಂದ್ ಹೇಳ್ತೀವಿ. ಸೊ ಕಾಮನ್ ಆಗಿ ಹೇಳ್ತೀವಲ್ಲ. ಸೊ ಅವನ ಬಗ್ಗೆ ನಮ್ಗೆ ಗೊತ್ತಿರಂಗಿಲ್ಲ. ಅವನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿತ್ತು ಅಂತಂದ್ರೆ ಅವ್ನ್ ರಾಹುಲ್ ಅಲ್ಲೇ.
ಹಂಗ ಹೇಳ್ತೀವಲ್ಲ, ಅವ್ ರಾಹುಲ್ಯ, ಅವ್ ಕಲ್ಯ, ಹಿಂಗ ಹೇಳ್ತೀವಲ್ಲ. ಅವಳು ಪೃಥ್ವಿ ಅಥವಾ ಪೂಜಾ ಅಥವಾ ಏನೋ ಒಂದ್ ಹೆಸರು ಹೇಳ್ತೀವಲ್ಲ. ಸೊ ಈ ರೀತಿಯಾಗಿ ನಮ್ಗ ಗೊತ್ತಿಲ್ಲ ಅಂತಂದ ಹೇಳಿದ್ರೆ ಆ ವಸ್ತುವನ್ನ ಅದು ನಾವು ಕಾಮನ್ ಆಗಿ ಹೇಳ್ತೀವಲ್ಲ, ಜನರಲ್ ಆಗಿ ಹೇಳ್ತೀವಲ್ಲ. ಸೊ ಜನರಲ್ ವರ್ಡ್ಸ್ ಗಳೇನ್ ಬರ್ತಾವಲ್ಲ ಅವುಗಳೆಲ್ಲ ಕಾಮನ್ ನೌನ್ ಆಗಿರ್ತಾವ. ಬಾಯ್ ಅಂತಂದ್ ಹೇಳ್ತೀವಿ, ಅದ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ ರಾಹುಲ್ ಅಂತಂತ ಹೇಳ್ತೀವಿ. ಕರೆಕ್ಟ್. ಒಂದ್ ಪ್ಲೇಸ್ ಗಳ ಬಗ್ಗೆ, ಈಗ ಪ್ಲೇಸ್ ಗಳ ಬಗ್ಗೆ ಅಂತಂದ ಹೇಳಿದ್ರೆ ಸರ್ ತುಂಬಾ ನಗರಗಳಿದಾವೆ, ಸಿಟಿ ಅಂತಂದ ಹೇಳ್ತೀವಿ ಕಾಮನ್ ಆಗಿ. ಸಿಟಿ ಅದೊಂದ್ ಸಿಟಿ. ಬಟ್ ಅದ್ರ ನಮ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಸರ್ ಅದ್ ಮುಂಬೈ ರೀ, ಅದು ಬೆಂಗಳೂರು, ಅದು ಚೆನ್ನೈ ರೀ. ಕರೆಕ್ಟ್ ಅಲ್ಲ? ನಮಗ್ ಗೊತ್ತಿಲ್ಲ. ಜನರಲ್ ಆಗಿ ಹೇಳ್ಬೇಕಂದ್ರೆ ಸಿಟಿ ಅಂತಂದ್ ಹೇಳ್ತೀವಿ, ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಮುಂಬೈ ಅಂತಂದ್ ಹೇಳ್ತೀವಿ. ಇವೆಲ್ಲ ಕಾಮನ್ ನೌನ್ ಆಗ್ತಾವ. ಆಮೇಲೆ ವಾಟರ್ ಬಗ್ಗೆ, ವಾಟರ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ರಿವರ್ ಅಂತಂದ್ ಹೇಳ್ತೀವಿ. ಸೊ ಕಾಮನ್ ಆಗಿ ಏನಂತಂದ್ ಹೇಳಿದ್ರೆ ನಾವು ಎಲ್ಲದಕ್ಕೂ ರಿವರ್ ಅಂತಂದ್ ಕರಿತೀವಿ. ರಿವರ್ ಅಂತಂದ್ ಆಗಿರ್ಬೋದು, ಸಿ ಅಂತ ಸಮುದ್ರ ಆಗಿರ್ಬೋದು, ಅದಾದ ನಂತರ ಲೇಕ್ ಆಗಿರ್ಬೋದು. ಇವೆಲ್ಲ ಏನಂತಂದ್ ಹೇಳಿದ್ರ ಕಾಮನ್ ಆಗಿರೋ ನೌನ್ಗಳು. ಅದ್ರ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಸರ್ ಗಂಗಾ, ಸರ್ ಯಮುನಾ, ಕೃಷ್ಣ, ಗೋದಾವರಿ, ಆಮೇಲೆ ನೆಕ್ಸ್ಟ್ ಚಿಲ್ಕಾ ಲೇಕ್, ಕೂಲರ್ ಲೇಕ್, ವೆಂಬನಾಡ್ ಲೇಕ್. ಸೊ ಈ ತರ ಪರ್ಟಿಕ್ಯುಲರ್ ಹೆಸರುಗಳನ್ನ ಕೊಡ್ತೀರಿ. ಸೊ ಅದು ಏನಂತಂದ್ರೆ ಪ್ರಾಪರ್ ನೌನ್ ಅಂತಂದ ಹೇಳಿ ಜಸ್ಟ್ ನೆನ್ಪು ಕೊಟ್ರಷ್ಟ. ಅದಾದ ನಂತರ ಟೈಮ್ ಅಂತಂದ ಹೇಳ್ತೀವಿ. ಸೊ ಯಾವ ಡೇ ಅಂತಂದ ಹೇಳ್ತೀವಿ, ಮಂತ್ ಅಂತಂದ ಹೇಳ್ತೀವಿ. ಸೊ ಇಯರ್ ಅಂತಂದ ಹೇಳ್ತೀವಿ. ಇವೆಲ್ಲ ಕಾಮನ್ ಆಗಿ. ಬಟ್ ಅದೇ ಪರ್ಟಿಕ್ಯುಲರ್ ಆಗಿ ಟ್ಯೂಸ್ಡೇ, ಮಂಡೇ, ಆಗಸ್ಟ್, ಜನವರಿ, ಅವೆಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ. ಇದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ, ಇದನ್ನ ನಾವು ಜನರಲ್ ಆಗಿ ಹೇಳ್ತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂದ್ರೆ ಇವುಗಳನ್ನ ನಾವು ಜನರಲ್ ಆಗಿ ಹೇಳ್ತೀವಿ, ಇಮೇಲೆ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡೋ ನಾವು. ಇಲ್ಲೇನಂತಂದ ಹೇಳಿದ್ರೆ ನಾವು ಜನರಲ್ ಆಗಿರ್ಬೋದು, ಸ್ಪೆಸಿಫಿಕ್ ಆಗಿರ್ಬೋದು, ಕಾಮನ್ ಆಗಿ ಎಲ್ರು ಯೂಸ್ ಮಾಡುವಂತಹ ಹೆಸರುಗಳು ಅಂತಂದ ಹೇಳ್ತೀವಿ. ಒಂದು ವರ್ಗ ಅಥವಾ ಗುಂಪಿನಲ್ಲಿರುವ ವ್ಯಕ್ತಿ ಅಥವಾ ಸ್ಥಳ ಅಥವಾ ವಸ್ತುವಿನ ಬಗ್ಗೆ ನೀಡುವ ಸಾಮಾನ್ಯ ಹೆಸರು. ಅದನ್ನ ಚೇಂಜ್ ಆಗಂಗಿಲ್ಲ. ನಾವ್ ಎಲ್ರು ನೋಡಿದ ತಕ್ಷಣ ಅದ್ರ ಹೆಸರು ಏನಂತ ಹೇಳ್ತೀವಿ. ಈಗ ಏನಪ್ಪಾ, ಈಗ ಒಂದ್ ನಾನು ಡೈಗ್ರಾಮ್ ತೆಗಿತೀನಿ, ಇದಕ್ಕೆ ಏನಂತ ಕರಿತೀನಿ ನೀನು? ಮೌಂಟೇನ್ ಅಂತಾನ ಕರಿತಿಲ್ಲ. ಆ ಮೌಂಟೇನ್ ಅನ್ನೋದು ಏನಂತ ಹೇಳಿದ್ರೆ ಜನರಲ್ ಆಗಿ ಬರುತ್ತೆ. ಇದಕ್ಕೊಂದ್ ನನ್ನ ಹೆಸರು ಕೊಡ್ತಾನ, ನಮ್ಮೂರ್ ಗುಡ್ಡ ಐತೆ, ನಾ ಏನ್ ಹೇಳ್ತೀನಿ ಅಂತಂದ್ರೆ ಚಿಕ್ಕೋಡಿ ಗುಡ್ ಅಂತಂದ್ ಹೇಳ್ತೀನಿ, ಅಥವಾ ಬೆಳಗಾವ್ದಾಗಿರೋ ಗುಡ್ ಅಂತಂದ್ ಹೇಳ್ತೀನಿ. ಅದಕ್ಕೊಂದ್ ಹೆಸರು ಕೊಟ್ಟಿನಿ, ಅದು ಏನಂತಂದ್ರೆ ಸ್ಪೆಸಿಫಿಕ್ ಆಗಿ ಹೇಳಿನ. ಆ ತರ ಕ್ಲಿಯರ್. ಈಗ ನಾವ್ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಈ ತರ ಒಂದು ಮರ ತೆಗದ್ನಿ, ಇದಕ್ಕೇನಂತಂದ್ ಹೇಳ್ತೀರಿ? ಟ್ರೀ ಅಂತಂದ್ ಹೇಳ್ತೀವಿ. ಕಾಮನ್ ಆಗಿ ಎಲ್ರು ನೋಡಿದ ತಕ್ಷಣ ಅದನ್ನ ಹೇಳ್ತಾರೆ, ಟ್ರೀ ಅಂತಾನೆ ಹೇಳ್ತಾರೆ. ಸೊ ಅದು ಕಾಮನ್ ನೌನ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಹೇಳಿ ಅಂತಂದ ಹೇಳಿದ್ರೆ ಸರ್ ಇದು ಆಲದ ಮರ ರೀ. ಕರೆಕ್ಟ್, ಅದು ಸ್ಪೆಸಿಫಿಕ್ ಆಗಾಯ್ತು. ಈ ತರ ಥಿಂಗ್ಸ್ ಗಳಾಗಿರ್ಬೋದು. ನಾನ್ ಫೋನ್ ಅಂತಂದ್ ಹೇಳಿ, ಎಲ್ರು ಫೋನ ಹೇಳೋದು, ನೋಡಿದ ತಕ್ಷಣ ಎಲ್ರು ಹೇಳೋದೇನ ಫೋನ. ಬಟ್ ಅದ್ರಲ್ಲಿ ಮತ್ ಸ್ಪೆಸಿಫಿಕ್ ಆಗಿ ಐಫೋನು, ಆಂಡ್ರಾಯ್ಡ್ ಫೋನು ಅಂತಂದ್ ಹೇಳಿ, ಆಮೇಲೆ ಜಾತ್ರೆಗಿನ ಫೋನು, ಇವೆಲ್ಲ ಏನಂತಂದ್ರೆ ಸ್ಪೆಸಿಫಿಕ್ ಅಂತಂದ್ ಹೇಳ್ತೀವಿ. ಕಾಮನ್ ನೌನ್ಸ್ ಗಳ ಬಗ್ಗೆ ಗೊತ್ತಾಯ್ತಾ? ಆಮೇಲೆ ನೆಕ್ಸ್ಟ್ ಬರುತ್ತೆ ಕಲೆಕ್ಟಿವ್ ನೌನ್ ಅಂತಂದ್ ಹೇಳಿ. ಕಲೆಕ್ಟಿವ್ ನೌನ್ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಗುಂಪಿನ ಹೆಸರು ಹೇಳೋದು. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಗುಂಪು ಅಥವಾ ಸಮೂಹ ಅಂತಂದ್ ಹೇಳಿ ಕಲೆಕ್ಟಿವ್ ಆಗಿ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಹೇಳ್ತೀರಿ ಗುಂಪು ಅಥವಾ ಹೆಂಗ್ ಹೇಳ್ತೀರಿ? ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಕೆಳಗಡೆ ದ ನೇಮ್ ಗಿವನ್ ಟು ಅ ಗ್ರೂಪ್, ದಟ್ಸ್ ಇಟ್, ಅಷ್ಟೇ ಸಾಕು. ಒಂದು ಗ್ರೂಪ್ ಹೆಸರು ಹೇಳ್ಬೇಕಷ್ಟ. ಅವುಗಳನ್ನ ನಾವು ಕಲೆಕ್ಟಿವ್ ನೇಮ್ ಅಂತಂದ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ದ ಟೀಮ್ ಸೆಲೆಬ್ರೇಟ್ಸ್ ಎವ್ರಿ ಟೈಮ್ ದೇ ಸ್ಕೋರ್ ಅ ಗೋಲ್ ಅಂತಂದೈತೆ. ಇಲ್ಲಿ ಟೀಮ್ ಅಂತಂದೈತೆ. ಇದು ಟೀಮ್ ಅಂದ್ರೆ ಏನು? ಗೋಲ್ ಅಂತಂದ್ ಹೇಳಿದ್ರ ಫುಟ್ಬಾಲ್ ಟೀಮ್ ಐತೆ ಅಂತ ಅನ್ಕೊಟ್ರು, ಒಂದೊಂದ್ 10 ಜನ ಅದರ. ಈ 10 ಜನರನ್ನ ಸೇರಿಸ್ಬಿಟ್ಟು ಒಂದ್ ಹೆಸರು ಕೊಡ್ತಾರ, ಅದೊಂದು ಗ್ರೂಪ್ ಆಯ್ತಾ? ಅದೇನೇನಪ್ಪಾ ಅಂತಂದ್ ಹೇಳಿದ್ರೆ ಅದಕ್ಕೆ ಟೀಮ್ ಅಂತ ಕರಿತೀವಿ. ಅದೇನಾಗತ್ತ? ಕಲೆಕ್ಟಿವ್ ನೌನ್ ಆಗತ್ತ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಹೋಲ್ ಕ್ಲಾಸ್ ವೆಂಟ್ ಆನ್ ಅ ಫೀಲ್ಡ್ ಅಂತಂದ್ ಮುಂದಿನ ಬಿಡ್ರಿ. ಈ ಕ್ಲಾಸ್ ಅನ್ನೋದೈತಿ ನೋಡ್ರಿ, ಈ ಕ್ಲಾಸ್ ಒಳಗಡೆ ಹಲವಾರು ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತಾರ. ಒಂದು ಕ್ಲಾಸ್ ಇರುತ್ತೆ, ಈ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತಾರ. ಕರೆಕ್ಟ್. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ಲಾಸ್ ಅಂತಂದ್ ಹೇಳ್ತೀವಿ. ಕಲೆಕ್ಟಿವ್ ಅಲ್ಲ, ಅದೊಂದು ಗುಂಪು, ವಿದ್ಯಾರ್ಥಿಗಳ ಗುಂಪು ಎಲ್ಲಿ ಕೂತ್ಕೊಂಡಿರ್ತಾರ ಅದ್ ನಾವು ಕ್ಲಾಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನ ಹೇಳ್ತೀವಿ? ಸ್ಟಾಫ್. ಇಲ್ಲಿ ನೋಡ್ರಿ ಜೂರಿ ಅಂತಂದೈತೆ. ಜೂರಿ ಅಂತಂದ್ ಹೇಳಿದ್ರೆ ವಕೀಲರು ಅವ್ರು ಇವರೆಲ್ಲ ಬರ್ತಾರಲ್ಲ, ಅದೆಲ್ಲಾ ಸೇರ್ಬಿಟ್ಟು ಆ ಗುಂಪನ್ನ ನಾವು ಜೂರಿ ಅಂತ ಕರಿತೀವಿ. ಆಮೇಲೆ ಸ್ಟಾಫ್ ಅಂತಂದ್ ಬರ್ತಾರೆ. ಸ್ಟಾಫ್ ಅಂದ್ರೆ ಏನ್ರಿ? ಹಲವಾರು ಜನ ಏನಂತಂದ್ ಹೇಳಿದ್ರೆ ಕೆಲಸ ಮಾಡ್ತಿರ್ತಾರಲ್ರಿ ಹೋಟೆಲ್ ಅಲ್ಲಿ, ಅವ್ರಗಳನ್ನ ನಾವು ಸ್ಟಾಫ್ ಅಂತಂದ್ ಕರಿತೀವಿ. ಅಂದ್ರೆ ಅವೆಲ್ಲ ಏನಂತಂದ್ ಹೇಳಿದ್ರೆ ಒಂದು ಗುಂಪು ಅಥವಾ ಒಂದು ಸಮೂಹ, ಒಂದು ಈ ತರ ಅದ್ರದ್ದು ಹೆಸರುಗಳಾದವಲ್ಲ. ಸೊ ಇವುಗಳನ್ನೆಲ್ಲ ಏನಂತಂದ್ ಹೇಳಿದ್ರೆ ಕಲೆಕ್ಟಿವ್ ಆಗಿ ಕಲೆಕ್ಟಿವ್ ನೌನ್ ಅಂತಂದ್ ಕರಿತೀವಿ. ನೆನ್ಪಿಟ್ಕೊಡಷ್ಟ. ಅದಾದ ನಂತರ ಅದ್ರಲ್ಲಿ ಗ್ರೂಪ್ ಆಫ್ ಎನಿಮಲ್ಸ್ ಬರ್ಬೋದು. ಗ್ರೂಪ್ ಆಫ್ ಎನಿಮಲ್ಸ್ ಗಳನ್ನ ನಾವು ಏನೇನಂತ ಕರಿತೀವಿ?
ಇಲ್ಲಿ ನೋಡ್ರಿ ಫ್ಲಾಕ್ ಅಂತಂದ್ ಹೇಳಿ ಬರುತ್ತೆ. ಸೊ ಪಕ್ಷಿಗಳ ಗುಂಪನ್ನ ನಾವ್ ಏನಂತ ಕರಿತೀವಿ? ಪಕ್ಷಿಗಳ ಗುಂಪನ್ನ ಫ್ಲಾಕ್ ಅಂತಂದ್ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿಂಹಗಳ ಗುಂಪನ್ನ ನಾವೇನಂತ ಕರಿತೀವಿ? ಗುಂಪು ಸಿಂಹಗಳನ್ನ ಪ್ರೈಡ್ ಅಂತಂದ್ ಕರಿತೀವಿ. ಅದಾದ ನಂತರ ನೊಣ ಅಥವಾ ಜೇನು ನೊಣಗಳಿಗಾಗಿ ನಾವ್ ಏನಂತ ಕರಿತೀವಿ? ಆ ಸಮೂಹವನ್ನ ಸ್ವಾರ್ಮ್ ಅಂತಂದ್ ಕರಿತೀವಿ. ಸೊ ಈ ರೀತಿಯ ಗ್ರೂಪ್ ಆಫ್ ಅನಿಮಲ್ಸ್ ಗಳನ್ನ ನಾವ್ ಏನಂತ ಕರಿತೀವಿ ಅಂತಂದೇಳಿ. ಇಲ್ಲಿ ನೋಡ್ರಿ ಫಿಶ್. ಸೊ ಅದನ್ನ ನಾವು ಸ್ಕೂಲ್ ಅಂತ ಕರಿತೀವಿ, ಕಲರ್ಫುಲ್ ಸ್ಕೂಲ್ ಆಫ್ ಅ ಫಿಶ್ ಅಂತಂದೇಳಿ. ಸೇಮ್ ಅದೇ ತರ ನೋಡ್ರಿ ಗ್ರೂಪ್ ಆಫ್ ಥಿಂಗ್ಸ್ ಗಳನ್ನ ಕಲೆಕ್ಟಿವ್ ಅಲ್ಲಿ ಇನ್ನೊಂದು ಬರೋದೇನಂತಂದ್ ಹೇಳಿದ್ರೆ ಗ್ರೂಪ್ ಆಫ್ ಥಿಂಗ್ಸ್ ಗಳಂತಂದ್ ಹೇಳಿದ್ರ ನೋಡ್ರಿ ಬಂಚ್ ಅಂತಂದ್ ಹೇಳ್ತೀವಿ. ಬಂಚ್ ಆಫ್ ಬನಾನಾಸ್. ಬನಾನಾ ಇರತ್ತ ಈ ತರ ಏನಪ್ಪಾ ಅಂತಂದ್ರೆ ಬನಾನಾಗಳು ಇರ್ತಾವ, ಬಟ್ ಆದ್ರೆ ಸೊ ಅದನ್ನ ಟೋಟಲ್ ಆಗಿ ನಾವೇನಂತ ಕರಿತೀವಿ? ಬಂಚ್ ಆಫ್ ಬನಾನಾಸ್ ಅಂತ ಕರಿತೀವಿ. ಬಂಚ್ ಅನ್ನೋ ಒಂದು ವರ್ಡ್ ಆಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಶಿಪ್ಸ್ ಗಳು ಇರ್ತಾವ, ಹಡಗುಗಳು. ಎಲ್ಲಾ ಹಡಗುಗಳು ಕೂಡ ಏನಂತಂದ್ ಹೇಳಿದ್ರೆ ಒಂದ್ ಕಡೆ ಹೋಗಿ ನಿಲ್ತಾವಲ್ಲ, ಸೊ ಅವುಗಳನ್ನ ನಾವೇನಂತ ಕರಿತೀವಿ? ಫ್ಲೀಟ್ ಅಂತಂದ್ ಕರಿತೀವಿ. ಸೊ ನೌಕಾದಳವನ್ನ ನಾವೇನಂತ ಕರಿತೀವಿ? ಫ್ಲೀಟ್ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತೆ? ಸೆಟ್ ಆಫ್ ಬ್ರಷಸ್ ಅಂತಂದೈತೆ. ಅದೇ ತರ ನೆಕ್ಸ್ಟ್ ನೋಡ್ರಿ ಫಾರೆಸ್ಟ್ ಅಂತಂದೈತೆ. ಟ್ರೀಸ್ ಗಳ ಗುಂಪನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಫಾರೆಸ್ಟ್ ಅಂತಂದ್ ಕರಿತೀವಿ. ಸೊ ಈ ರೀತಿಯಾಗಿ ಸೊ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಟೀರಿಯಲ್ ನೌನ್ ಅಂತಂದ್ ಬರುತ್ತೆ. ಕಲೆಕ್ಟಿವ್ ನೌನ್ ಆದ ನಂತರ ಮಟೀರಿಯಲ್ ನೌನ್. ಸಿಂಪಲ್ ಆಗಿ ಹೇಳ್ತೀನಿ, ಯಾವುದೇ ಸಬ್ಸ್ಟೆನ್ಸ್ ಗಳ ಹೆಸರು ಅಥವಾ ಯಾವುದೇ ರಾ ಮಟೀರಿಯಲ್ಸ್ ಗಳ ಹೆಸರುಗಳನ್ನ ನಾವು ಮಟೀರಿಯಲ್ ನೌನ್ ಅಂತ ಕರಿತೀವಿ. ಜಸ್ಟ್ ನಾವ್ ಏನಂತ ನೆನ್ಪಿಟ್ಕೋಬೇಕು? ನೌನ್ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ಯಾವ ಮಟೀರಿಯಲ್ಸ್ ಗಳಿದಾವ್ರಿ? ಸರ್ ಗೋಲ್ಡ್ ಅನ್ನೋದೈತ್ರಿ. ಅದ್ ನೌನ್ ಆಯ್ತು. ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ನೋಡ್ರಿ ಸರ್ ವುಡ್ ಅಂತಂದೈತ್ರಿ. ವುಡ್ ಅನ್ನೋದೈತೆ. ಸೊ ಅದು ಕೂಡ ನೌನ್ ಆಯ್ತು. ನೆಕ್ಸ್ಟ್ ಇದ್ರೊಳಗೆ ನೋಡ್ರಿ, ಯಾವ್ದಾದ್ರು ವಸ್ತುವಿನ ಹೆಸರು, ಥಿಂಗ್ಸ್ ಹೆಸರು, ಕಾಟನ್ ಅಂತಂದೈತೆ. ಅದಾದ ನಂತರ ಇಲ್ಲಿ ನೋಡ್ರಿ ಮಿಲ್ಕ್ ಅಂತಂದೈತೆ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರ ಮಟೀರಿಯಲ್ ನೌನ್ ಆಗ್ತಾವ. ಕ್ಲಿಯರ್ ಅನ್ರಪ್ಪ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಟೈಪ್ಸ್ ಗಳು ಬರ್ತಾವ ನೌನ್ ಗಳಲ್ಲಿ. ಸೊ ಇನ್ನೊಂದ್ 2-3 ನೋಡ್ರಿ ಇದ್ರಲ್ಲಿ ಏನೈತಿ? ಸೊ ದ ಓಲ್ಡ್ ಗೇಟ್ ಈಸ್ ಮೇಡ್ ಆಫ್ ಹೆವಿ ಐರನ್ ಅಂತಂದೈತೆ. ಐರನ್ ಆಯ್ತು. ಅದಾದ ನಂತರ ವಿ ಆರ್ ಟ್ರೈಂಗ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಪ್ಲಾಸ್ಟಿಕ್ ಅನ್ನೋದು ಒಂದು ವಸ್ತು. ಆಮೇಲೆ ವಾಟರ್ ಅನ್ನೋದು ಒಂದು ವಸ್ತು. ಸೊ ಈ ರೀತಿಯಾಗಿ ವಸ್ತುಗಳ ಹೆಸರನ್ನ ನಾವೇನಂತ ಕರಿತೀವಿ ಅಂದ್ರೆ ಮಟೀರಿಯಲ್ ನೌನ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ ಹೇಳಿ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇದು ಯಾವ್ದಾದ್ರು ಕ್ವಾಲಿಟೀಸ್ ನೇಮ್ಸ್ ಗಳಾಗಿರ್ಬೋದು, ಐಡಿಯಾಸ್ ದ ನೇಮ್ಸ್ ಗಳಾಗಿರ್ಬೋದು, ಅಥವಾ ಸ್ಟೇಟ್ ಅಂತಂದ್ ಹೇಳ್ತೀವಲ್ಲ, ಸ್ಥಿತಿಗಳ ಹೆಸರುಗಳನ್ನ ಎಲ್ಲಾದ್ರೂ ಹೇಳ್ತಾ ಇತ್ತು ಅಂತಂದ್ ಹೇಳಿದ್ರ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಇದು ಸ್ವಲ್ಪ ನಿಮಗ್ ಕನ್ಫ್ಯೂಸ್ ಆಗ್ಬೋದು. ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ಒಂದು ಕ್ವಾಲಿಟೀಸ್ ಗಳ ಬಗ್ಗೆ ಅಥವಾ ಕ್ಯಾರೆಕ್ಟರ್ ಗಳ ಬಗ್ಗೆ ಯಾವ ಬರ್ತಾವ ಅಂತಂದ್ ಹೇಳಿ ನೋಡಿ. ಈಗ ನೋಡ್ರಿ ಒಬ್ಬ ಪರ್ಸನ್ ಬಗ್ಗೆ ಹೇಳ್ತಿದೀವಿ. ಸೊ ಅವಂಗ್ ನಾವ್ ಏನಂತ ಕರಿತೀವಿ ಅಂದ್ರೆ ಹಾನೆಸ್ಟಿ ಅಂತ ಕರಿತೀವಿ. ಈ ಹಾನೆಸ್ಟಿ ಅನ್ನೋದು ಏನಾಗತ್ತ ಅಂತಂದ್ ಹೇಳಿದ್ರೆ ಪರ್ಸನ್ ಬಗ್ಗೆ, ಕ್ವಾಲಿಟಿ ಬಗ್ಗೆ ಹೇಳುತ್ತ, ಹಾನೆಸ್ಟಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಬ್ರೇವರಿ ಅಂತಂದ್ ಹೇಳಿ. ಈ ಸೆಂಟೆನ್ಸ್ ಒಳಗಡೆ ಬ್ರೇವರಿ ಅಂತಂದ್ ಹೇಳಿ. ಈ ಬ್ರೇವರಿ ಅನ್ನೋದೇನಂತಂದ್ ಹೇಳಿದ್ರೆ ಪರ್ಸನ್ ಬಗ್ಗೆ ಹೇಳ್ತಾ ಐತೆ, ನೇಚರ್ ಆಫ್ ಅ ಪರ್ಸನ್ ಬಗ್ಗೆ ಹೇಳ್ತಾ ಐತೆ. ಅವ್ನು ತುಂಬಾ ಬ್ರೇವ್ ಆಗಿದಾನ ಅಂತಂದ್ ಹೇಳಿ. ಸೊ ಅದು. ಅದಾದ ನಂತರ ಗ್ರೇಟ್ ವಿಸ್ಡಮ್ ಅಂತಂದ್ ಹೇಳ್ತೀವಿ. ಸೊ ಇದು ಕೂಡ ಪರ್ಸನ್ ಬಗ್ಗೆ ಹೇಳ್ತಾ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಯು ನೀಡ್ ಅ ಲಾಟ್ ಆಫ್ ಪೇಶನ್ಸ್ ಅಂತಂದ್ ಹೇಳಿ. ಈ ಪೇಶನ್ಸ್ ಅನ್ನೋದೇನು? ಸೊ ಆ ಪರ್ಸನ್ ನೇಚರ್ ಬಗ್ಗೆ ಹೇಳ್ತಾ ಇತ್ತಲ್ಲ, ಅವ್ನಿಗೆ ಪೇಶನ್ಸ್ ಜಾಸ್ತಿ ಐತ, ಅವ್ ಬ್ರೇವರಿ ಇದಾನ, ಅವ್ ಬಾಳ ಹಾನೆಸ್ಟ್ ಇದಾನ ಅಂತಂದ್ ಹೇಳಿ. ಸೊ ಇವೆಲ್ಲ ಕ್ವಾಲಿಟೀಸ್ ಅಥವಾ ಕ್ಯಾರೆಕ್ಟರ್ ಅಂತಂದ್ ಹೇಳ್ತೀವಿ, ಅಥವಾ ನೇಚರ್ ಆಫ್ ಅ ಪರ್ಸನ್ ಬಗ್ಗೆ ಹೇಳುತ್ತ. ಅವೆಲ್ಲ ಏನಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್. ಹಾನೆಸ್ಟಿ, ಬ್ರೇವರಿ, ವಿಸ್ಡಮ್, ಪೇಶನ್ಸ್. ಆಮೇಲೆ ಅದ್ರಲ್ಲೇ ಮತ್ ಬರ್ತಾವ ಎಮೋಷನ್ಸ್ ಬಗ್ಗೆ. ಅಬ್ಸ್ಟ್ರಾಕ್ಟ್ ಅಲ್ಲೇ ಎಮೋಷನ್ ಮತ್ತು ಫೀಲಿಂಗ್ಸ್ ಗಳು ಯಾವ್ಯಾವು? ನಾ ಹೇಳಿದ್ನಲ್ಲ, ಒಂದ್ ಹುಡುಗಿನ ನೋಡಿದ ತಕ್ಷಣ ನಂಗೆ ಬಾಳ ಇಷ್ಟ ಆದ್ಲಕ್ಕಿ, ಬಾಳ ಚಂದ ಇದಾಳ. ಸೊ ಅವಳೇನಪ್ಪಾ ಅಂತಂತ ಹೇಳಿದ್ರೆ ಅವಾಗ ಏನಾಗತ್ತೆ? ಲವ್ ಆಗತ್ತಲ್ಲ. ಸೊ ಅದೊಂದ್ ಏನಂದ್ರೆ ಎಮೋಷನ್. ಅದೊಂದ್ ಏನಂತಂದ್ ಹೇಳಿದ್ರೆ ಫೀಲಿಂಗ್ ಅಂತಂದ್ ಹೇಳ್ತೀವಿ, ಲವ್. ಅದಾದ ನಂತರ ನನ್ ದೋಸ್ತ್ ಇರ್ತಾನ, ಬಾಳ್ ಹಲ್ಕಟ್ಟಿರ್ತಾವ, ಬಾಳ್ ಮೋಸ ಮಾಡಿರ್ತಾನ ನಂಗೆ. ಅವಾಗ ಅವ್ನ್ ನೋಡೊಂದ್ ಸಿಟ್ಟು ಬರುತ್ತಲ್ಲ, ಆಂಗರ್ ಅಂತಂದ್ ಹೇಳ್ತೀವಿ. ಆಂಗರ್, ಕೋಪ ಅಂತಂದ್ ಹೇಳ್ತೀವಲ್ಲ, ಅದೊಂದ್ ಫೀಲಿಂಗ್ ಅಲ್ಲ, ಎಮೋಷನ್ ಅಲ್ಲ. ಸೊ ಅದು. ಅದಾದ ನಂತರ ಹ್ಯಾಪಿನೆಸ್. ನಿಮ್ ಹುಡುಗಿನ ನೋಡಿದ ತಕ್ಷಣ ಬಾಳ ದಿನ ಆಗಿರತ್ತ, ನಿಮ್ ಹುಡುಗಿನ ನೋಡಿದ ತಕ್ಷಣ ಮುಖದಾಗ ಖುಷಿ ಬರುತ್ತಲ್ಲ, ಹ್ಯಾಪಿನೆಸ್. ಏನಂತ ಕರಿತೀವಿ? ಎಮೋಷನ್ ಅಥವಾ ಫೀಲಿಂಗ್. ಲವ್ ಬ್ರೇಕಪ್ ಆದ ನಂತರ ಕ್ರೈ, ಅದು ಕೂಡ ಒಂದು ಎಮೋಷನ್. ಅದಾದ ನಂತರ ಹಾವ್ ನೋಡಿದ ತಕ್ಷಣ ಫಿಯರ್, ಅಥವಾ ನಿಮ್ ಹುಡುಗಿನ ನೋಡಿದ ತಕ್ಷಣ ಅಂಜಿಕೆ ಬರುತ್ತ, ಫಿಯರ್. ಸೊ ಅದು ಕೂಡ ಒಂದು ಎಮೋಷನ್. ಎಲ್ಲಾ ಎಮೋಷನ್ಸ್ ಆಮೇಲೆ ಫೀಲಿಂಗ್ಸ್ ಗಳ ಹೆಸರುಗಳೇನ್ ಬರ್ತಾವ ಅವೆಲ್ಲ ಏನಾಗ್ತಾವ ಅಂದ್ರ ನೌನ್ ಆಗ್ತಾವ.
ಅದಾದ ನಂತರ ನೆಕ್ಸ್ಟ್ ಐಡಿಯಾಸ್, ಕಾನ್ಸೆಪ್ಟ್ಸ್ ಅಥವಾ ಸ್ಟೇಟ್ಸ್ ಗಳ ಬಗ್ಗೆ. ಇಲ್ಲಿ ಏನಾಗತ್ತೆ ಅಂತಂತ ಹೇಳಿದ್ರೆ ಜನರಲ್ ಕಂಡೀಷನ್ಸ್ ಗಳ ಬಗ್ಗೆ ಸೊ ಅದು ಡಿಸ್ಕ್ರೈಬ್ ಮಾಡ್ತಾ ಇರಬೇಕು. ಕಂಡೀಷನ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿರ್ಬೇಕು. ಯಾವ ತರ? ಸೊ ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಪವರ್ಟಿ ಅಂತಂದೈತೆ. ಪವರ್ಟಿ ಅಂತಂದ್ ಹೇಳಿದ್ರೆ ಬಡತನ ಅಂತಂದ್ ಹೇಳ್ತೀವಲ್ಲ. ಪವರ್ಟಿ ಅಂತಂದ್ ಹೇಳಿದ್ರೆ ಬಡತನ. ಇಲ್ಲಿ ಆರ್ಗನೈಸೇಷನ್ ಅದು ಕೂಡ ನೌನ್ ಆಗತ್ತ. ನಾನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡತ್ತಿಲ್ಲ, ಕಂಡೀಷನ್ ಬಗ್ಗೆ ಹೇಳ್ತಾ ಐತಿ. ಯಾವ ತರ ಕಂಡೀಷನ್ ಐತೆ? ಪವರ್ಟಿ, ಬಡತನ ಐತಾ, ಸೊ ಇದು ನೌನ್ ಆಗತ್ತ. ಅದಾದ ನಂತರ ಆಫ್ಟರ್ ಅ ಲಾಂಗ್ ಹೈಕ್ ದ ಟೀಮ್ ವಾಸ್ ಓವರ್ ಹೆಲ್ಮ್ಡ್ ಬೈ ಅ ಹಂಗರ್ ಅಂತಂದ್ ಹೇಳಿ. ಹಂಗರ್ ಅಂತಂದ್ ಹೇಳಿದ್ರೆ ಹಸು ಅಂತಂದ್ ಹೇಳ್ತೀವಲ್ಲ. ಹಂಗರ್ ಅಂತಂದ್ ಹೇಳಿದ್ರೆ ಹಸಿವು. ಇದು ಕೂಡ ಒಂದು ಕಂಡೀಷನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಐತೆ, ಹಸಿವಾಗೈತೆ ಅಂತಂದ್ ಹೇಳಿ. ಮೆನಿ ಪೀಪಲ್ ಹ್ಯಾವ್ ಅ ಫಾಟ್ ಥ್ರೂಔಟ್ ಎ ಹಿಸ್ಟ್ರಿ ಫಾರ್ ದೇರ್ ಫ್ರೀಡಮ್. ಫ್ರೀಡಮ್ ಅನ್ನೋದೈತಲ್ಲ, ಇದು ಕೂಡ ಒಂದು ಕಂಡೀಷನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಐತೆ. ಇದು ಕೂಡ ನೌನ್ ಆಗತ್ತ. ಸ್ವಾತಂತ್ರ್ಯ ಅಂತಂದ್ ಹೇಳ್ತೀವಿ. ಅವರ್ ಫ್ರೆಂಡ್ಶಿಪ್ ಸ್ಟಾರ್ಟೆಡ್ ಬ್ಯಾಕ್ ಇನ್ ಎಲಿಮೆಂಟರಿ ಸ್ಕೂಲ್ ಅಂತಂದ್ ಹೇಳಿ. ಎಸ್, ಇಲ್ಲಿ ಯಾವ್ದಾಗತ್ತ? ಯಾವ್ದ್ರ ಬಗ್ಗೆ? ಏನೈತೆ ಸ್ಥಿತಿ, ಏನೈತೆ ಕಂಡೀಷನ್, ಏನೈತೆ ಫ್ರೆಂಡ್ಶಿಪ್ ಅಂತಂದೈತೆ. ಸೊ ಈ ರೀತಿಯಾಗಿ ಕಂಡೀಷನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ರ ಅವುಗಳನ್ನ ನಾವೇನಂತ ಕರಿತೀವಿ? ನೌನ್ ಗಳಂತ ಕರಿತೀವಿ. ಅದರಲ್ಲೂ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದೇಳಿ. ಆಮೇಲೆ ಇಷ್ಟೇನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ. ಅದಾದ ನಂತರ ಈಗ ರೀಸೆಂಟ್ ಆಗಿ ಎಕ್ಸಾಮ್ಸ್ ಗಳಲ್ಲಿ ಕೆಲವೊಂದು ಕೇಳ್ತಿದಾರ. ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಇವಾಗೇನ್ ಮ್ಯಾಲ್ ಕಲ್ತೇವಲ್ಲ ಅದ್ರಲ್ಲಿ ಮತ್ತೆ ಎರಡ್ ಡಿಫ್ರೆಂಟ್ ಮಾಡ್ತೀವಿ. ಒಂದ್ ಏನಂತಂದ್ ಹೇಳಿದ್ರೆ ಕೌಂಟೇಬಲ್ ನೌನ್ಸ್ ಅಂತಂದ್ರಿ. ಥಿಂಗ್ಸ್ ಯು ಕ್ಯಾನ್ ಕೌಂಟ್. ನೀವು ಯಾವ್ದಾದ್ರು ಒಂದು ನೌನ್ ಅನ್ನ, ಮೇಲ್ಗಡೆ ಇರೋ ಯಾವ್ದಾದ್ರು ಒಂದು ನೌನ್ ಅನ್ನ ನೀವು ಕೌಂಟ್ ಮಾಡಕತ್ರಿ ಅಂತಂದ್ ಹೇಳಿದ್ರೆ, ಕೌಂಟ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಅದು ಕೌಂಟೇಬಲ್ ನೌನ್. ಅದನ್ನ ನಿಂಗ್ ಕೌಂಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅದು ನಾನ್ ಕೌಂಟೇಬಲ್ ನೌನ್. ನಾನು ಇವಾಗ ಡಿಸ್ಕಷನ್ ಮಾಡ್ಕೊಂಡ್ ಹೋಗ್ತೀನಿ, ಈಸಿಯಾಗಿ ಹೇಳ್ಕೊಡ್ತೇನೆ. ಇಲ್ಲಿ ನೋಡ್ರಿ, ಇವಾಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಯಾವ ರೀತಿಯಾಗಿ ಅಂತಂದ್ರೆ ಈ ಸ್ಟೇಟ್ಮೆಂಟ್ ನೋಡಿ, ಒನ್ ಸ್ಟೂಡೆಂಟ್ ಸ್ಟೇಡ್ ಅ ಲೇಟ್ ಅಂಡ್ ಬಟ್ ಅದರ್ ಸ್ಟೂಡೆಂಟ್ಸ್ ವೆಂಟ್ ಹೋಮ್ ಅಂತಂದೇಳಿ. ಒನ್ ಸ್ಟೂಡೆಂಟ್ ಅಂತಂದೈತೆ, ಇಲ್ಲಿ ಕೌಂಟ್ ಆಗೈತಲ್ಲ ಒಬ್ಬ ಸ್ಟೂಡೆಂಟ್ ಅಂತಂದೇಳಿ. ಈ ಸ್ಟೂಡೆಂಟ್ ಅನ್ನೋದು ಏನಂತಂದ್ ಹೇಳಿದ್ರೆ ಕೌಂಟೇಬಲ್ ನೌನ್. ಆಮೇಲೆ ಅದರ್ ಸ್ಟೂಡೆಂಟ್ಸ್ ಅಂತಂದ್ ಹೇಳಿ, ಅದರ್ ಸ್ಟೂಡೆಂಟ್ಸ್ ಅಂತಂದ್ ಹೇಳಿದ್ರೆ ಮೇ ಬಿ ಒಂದ್ 10 ಇರ್ಬೋದು, 20 ಜನ ಇರ್ಬೋದು. ಸೊ ಇಲ್ಲೂ ಕೂಡ ಕೌಂಟ್ ಆಗೈತೆ. ಸೊ ಸ್ಟೂಡೆಂಟ್ಸ್ ಅನ್ನೋದೇನಂತಂದ್ ಹೇಳಿದ್ರೆ ನೌನ್. ಸೊ ಅದು ಸಿಂಗುಲರ್ ಇರ್ಬೋದು ಅಥವಾ ಫ್ಲೂರಲ್ ಫಾರ್ಮ್ ಅಲ್ಲೂ ಇರ್ಬೋದು, ಹೆಂಗಾದ್ರೂ ಇರ್ಬೋದು. ನೆಕ್ಸ್ಟ್ ನೋಡ್ರಿ, ಒನ್ ಡಾಗ್ ಅಂತಂದೈತೆ. ಮೈ ನೇಬರ್ ಹ್ಯಾಸ್ ಒನ್ ಡಾಗ್. ಒನ್ ಡಾಗ್ ಅಂತಂದ್ ಹೇಳಿದ್ರೆ ಒಂದೇ ಡಾಗ್ ಕೌಂಟ್ ಆಗೈತಲ್ಲ. ಈ ಡಾಗ್ ಅನ್ನೋದು ಏನಂತಂದ್ ಹೇಳಿದ್ರೆ ಕೌಂಟೇಬಲ್ ನೌನ್ ಆಯ್ತು. 3 ಡಾಗ್ಸ್ ಅಂತಂದೈತೆ. 3 ಡಾಗ್ಸ್, ಒಂದು ಡಾಗ್ ಸಿಂಗ್ಯುಲರ್ ಇತ್ತು. 3 ಡಾಗ್ಸ್ ಅಂತಂದ್ ಹೇಳಿದ್ರೆ ಪ್ಲೂರಲ್ ಆಯ್ತು. ಈ ಡಾಗ್ಸ್ ಅಂತಂದ್ ಹೇಳಿದ್ರೆ ಇಲ್ಲೂ ಕೌಂಟ್ ಮಾಡಕತ್ತೀವಿ, ಇದು ಪ್ಲೂರಲ್ ಫಾರ್ಮ್ ಅಲ್ಲಿ. ಸೊ ಹಂಗಾದ್ರೆ ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಆಗಿರ್ಬೋದು, ಕೌಂಟ್ ಆಗ್ತಿದೆ ಕೌಂಟೇಬಲ್ ನೌನ್ಸ್ ಅಂತಂದ್ ಹೇಳಿ. ಅವುಗಳನ್ನ ಬಿಟ್ಬಿಡ್ರಿ ಮೇಲ್ಗಡೆ. ಜಸ್ಟ್ ಇಲ್ಲಿ ಏನಂತಂದ್ ಹೇಳಿದ್ರೆ ಮೇಲ್ಗಡೆ ಇರೋ ಎಲ್ಲಾ ಟೈಪ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಎರಡ್ ಟೈಪ್ ಆಗಿ ಮಾಡರ್ನ್ ಆಗಿ ಇವಾಗ ರೀಸೆಂಟ್ ಆಗಿ ಒಂದು ಕೌಂಟ್ ಮಾಡೋದನ್ನ ಕೌಂಟೇಬಲ್, ಇನ್ನೊಂದು ಕೌಂಟ್ ಮಾಡ್ಲಿಲ್ಲ ಅಂದ್ರೆ ನಾನ್ ಕೌಂಟೇಬಲ್ ಅಂತಂದ್ ಹೇಳಿ ಅಷ್ಟೇ. ಕೌಂಟ್ ಮಾಡಕ್ ಬಂದ್ರೆ ಕೌಂಟೇಬಲ್. 20 ಟೀಚರ್ಸ್ ಅಂತ ಹೇಳ್ತೀವಿ. ಓ ಎಸ್, ಕೌಂಟ್ ಮಾಡಕ್ ಬರೈತ್ರಿ, ಅವರೆಲ್ಲ 20 ಟೀಚರ್ಸ್ ಅಲ್ರಿ. ಎಸ್, ಟೀಚರ್ಸ್ ಅನ್ನೋದು ಕೌಂಟೇಬಲ್. ಸ್ಕೂಲ್, ಎಟ್ ದಿ ಸ್ಕೂಲ್ ಅಂತಂದೈತೆ, ಒಂದ ಸ್ಕೂಲ್. ಸೊ ಅದು ಕೂಡ ಬರುತ್ತ, ಒನ್ ಸ್ಕೂಲ್. ಈಗ ಏನ್ ಬೇಕಾದ್ ತಗೋಬಹುದು ನೀವು. ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಆಬ್ಜೆಕ್ಟ್ಸ್ ಬಗ್ಗೆ. ಐ ಹ್ಯಾವ್ ಅ ಪೆನ್. ಅ ಪೆನ್ ಅಂತಂದೈತೆ. ಅ ಪೆನ್ ಅಂತಂದ್ ಹೇಳಿದ್ರೆ ಒಂದ ಪೆನ್ ಕೌಂಟ್ ಆಗೈತೆ. ಮೋರ್ ಪೆನ್ಸ್ ಅಂತಂದ್ ಹೇಳಿದ್ರೆ ಜಾಸ್ತಿ ಇರಬಹುದು, ಕೌಂಟ್ ಮಾಡ್ಕೋಬಹುದು. ಅದಾದ ನಂತರ ಒನ್ ಬುಕ್ ಅಂತಂದೈತೆ, ಒಂದ ಬುಕ್. 4 ಬುಕ್ಸ್ ಅಂತಂದೈತೆ. ಎಸ್, ಕೌಂಟ್ ಆಗ್ತಾ ಐತೆ, ಕರೆಕ್ಟ್ ಅಲ್ಲ. ಆಮೇಲೆ ಆಪಲ್, ಆನ್ ಆಪಲ್ ಅಂತಂದ್ ಹೇಳಿದ್ರೆ ಒಂದ್ ಆಪಲ್. 10 ಆಪಲ್ಸ್ ಅಂತಂದ್ ಹೇಳಿದ್ರೆ ಪ್ಲೂರಲ್. ಸೊ ಕೌಂಟ್ ಆಗ್ತಾ ಐತೆ. ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ಕೌಂಟೇಬಲ್ ನೌನ್ಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಪ್ಲೇಸಸ್ ಗಳ ಬಗ್ಗೆ. 5 ಡಿಫರೆಂಟ್ ಸಿಟೀಸ್ ಅಂತಂದೈತೆ. 5 ಡಿಫರೆಂಟ್ ಆಗಿರೋದು ಈ ಸಿಟೀಸ್ ಅನ್ನೋದು ಬರ್ತೈತಿ. ಅದಾದ ನಂತರ ಕ್ಯಾನ್ ಯು ಬ್ರಿಂಗ್ 2 ಬಾಟಲ್ಸ್ ಅಂತಂದೇಳಿ. 2 ಬಾಟಲ್ಸ್ ಕೌಂಟ್ ಆಗೈತೆ. ಸೊ ಈ ತರ ಕೌಂಟೇಬಲ್ ಎಲ್ಲಾದ್ರೂ ಕೌಂಟ್ ತಗೊಂಡ್ ಬಂದಿದ್ರು ಅಂತಂದ್ ಹೇಳಿದ್ರೆ ಅದ್ರ ನೆಕ್ಸ್ಟ್ ವರ್ಡ್ ಏನಿರುತ್ತಲ್ಲ ಅದು ಯಾವಾಗ್ಲೂ ನೌನ್ ಆಗಿರುತ್ತೆ. ಇಲ್ಲಿವರೆಗೂ ಏನ್ ನೋಡಿದ್ವಿ, ಯಾವ್ದಾದ್ರೂ ಕೌಂಟ್ ಮಾಡುವಂತಹ ವರ್ಡ್ ಗಳು ಬಂದು 1 2 3 4 ಈ ತರ ಡಿಫರೆಂಟ್ ಅದರ್ ಈ ತರ ಬಂತು ಅಂತಂದ್ ಹೇಳಿದ್ರೆ ಅದ್ರ ನೆಕ್ಸ್ಟ್ ವರ್ಡ್ ಏನಾಗಿರುತ್ತೆ ಅಂದ್ರೆ ನೌನ್ ಆಗಿರುತ್ತೆ. ಹಂಗೂ ಕೂಡ ಕಂಡು ಹಿಡಿಬಹುದು ನೀವು. 7 ಡೇಸ್ ಅಂತಂದೈತೆ, ನಂಬರ್ ಐತ್ರಿ, ಕೌಂಟ್ ಆಗ ಐತ್ರಿ. ಸೊ ಡೇಸ್ ಅನ್ನೋದ್ ಏನಂತಂದ್ ಹೇಳಿದ್ರ ನೌನ್ ಆಗತ್ರಿ. ಇವೆಲ್ಲ ಏನಂತಂದ್ ಹೇಳಿದ್ರ ಕೌಂಟೇಬಲ್ ನೌನ್ಸ್. ಅದಾದ ನಂತರ ಇನ್ ಬರುತ್ತೆ ಏನಂತಂದ್ರೆ ಅನ್ಕೌಂಟೇಬಲ್ ನೌನ್ಸ್ ಅಂತಂದೇಳಿ. ಇದೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಇಲ್ಲೇನಂತಂದ್ರೆ ಥಿಂಗ್ಸ್ ಯು ಕೆನಾಟ್ ಕೌಂಟ್. ಅದು ಲಿಕ್ವಿಡ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಅಥವಾ ಐಡಿಯಾಸ್ ಆಗಿರ್ಬೋದು, ನಿನಗ್ ಕೌಂಟ್ ಮಾಡಕ್ ಬರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್, ಈಗ ಲಿಕ್ವಿಡ್ ಸಬ್ಸ್ಟೆನ್ಸಸ್ ಗಳನ್ನ ತಗೋಣ. ಫಾರ್ ಎಕ್ಸಾಂಪಲ್ ಯಾವ್ದು ತಗೋಣ, ವಾಟರ್ ಅಂತ ಬಂತು. ಪ್ಲೆಂಟಿ ಆಫ್ ವಾಟರ್ ಅಂತಂದೈತೆ. ಈ ವಾಟರ್ ಅನ್ನೋದ್ನ ನೀನ್ ಎಷ್ಟ್ ಅಂತಂದ್ ಕೌಂಟ್ ಮಾಡ್ತಿ? ಕೌಂಟ್ ಮಾಡಕ್ ಆಗತ್ತೇನ್ ವಾಟರ್ನ?
ಸರ್ ಕೌಂಟ್ ಮಾಡಕ್ ಆಗದೇನು? ಬಹಳ ಐತ ವಾಟರ್ನ ಕೌಂಟ್ ಮಾಡಕ್ ಆಗಂಗಿಲ್ಲ ಸರ್. ಒಂದ್ ಗ್ಲಾಸ್ ಆಫ್ ವಾಟರ್ ಅಂತಂದ್ ಹೇಳ್ತೀವಿ, ಅದಲ್ಲ, ಆ ವಾಟರ್ನ ಕೌಂಟ್ ಮಾಡ್ಬೇಕ್ ನೀ, ಗ್ಲಾಸ್ ಅಲ್ಲ. ಗ್ಲಾಸ್ದಾಗ ಹಾಕಿದಿ ಅಷ್ಟೇ ನೀ, ಬಟ್ ಅದ್ರ ವಾಟರ್ನ ಕೌಂಟ್ ಮಾಡಕ್ ಆಗ್ತೈತೆನ? ಕೌಂಟ್ ಮಾಡಕ್ ಆಗಂಗಿಲ್ಲ, ಅದಕ್ಕೋಸ್ಕರ ಅನ್ಕೌಂಟೇಬಲ್. ಅದಾದ ನಂತರ ಶುಗರ್ ಅಂತಂದೈತೆ ನೋಡ್ರಿ. ಈ ಶುಗರ್ ಅನ್ನೋದೇನು? ಶುಗರ್ನ ನೀನ್ ಕೌಂಟ್ ಮಾಡಕ್ ಆಗ್ತೈತಾ? ಅಷ್ಟೇ ಸಿಂಪಲ್ ಆಗಿ. ಶುಗರ್ ಏನಂತಂದ್ರೆ ಪೌಡರ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದೇನ್ರಿ, ಅದ್ ಹೆಂಗ್ ಕೌಂಟ್ ಮಾಡಕ್ ಆಗಿದ್ರಿ? ಕೌಂಟ್ ಮಾಡಕ್ ಆಗಂಗಿಲ್ಲ. ಸೊ ಅದು ಕೂಡ ಅನ್ಕೌಂಟೇಬಲ್ ನೌನ್. ಅದಾದ ನಂತರ ನೆಕ್ಸ್ಟ್ ಏನೈತೆ? ರೈಸ್ ಅಂತಂದೈತೆ. ಈಗ ರೈಸ್ ಐಟಮ್ ನಾ ತಂದ್ ಕೊಡ್ತೇನೆ, ಅದ್ ಕೌಂಟ್ ಮಾಡ್ತಾರ? ಕೌಂಟ್ ಮಾಡಕ್ ಆಗಂಗಿಲ್ಲ, ಅದಕ್ಕೋಸ್ಕರ ಅದು ಅನ್ಕೌಂಟೇಬಲ್. ಮಿಲ್ಕ್ ತಗೊಳ್ರಿ, ಮಿಲ್ಕ್ ನ ಕೌಂಟ್ ಮಾಡಕ್ ಆಗತ್ತೆ? ಒಂದ್ ಗ್ಲಾಸ್ ಆಫ್ ಮಿಲ್ಕ್ ರೀ, 1 ಲೀಟರ್ ಆಫ್ ಮಿಲ್ಕ್ ರೀ, ನನಗ ಅದು ಬ್ಯಾಡ್ರಿ. ನೀವ್ 1 ಲೀಟರ್ ಒಳಗಡೆ ಆ ಮಿಲ್ಕ್ ಅನ್ನ ನೀ ಕೌಂಟ್ ಮಾಡ್ಬೋದೇನಾ ಅಂತ ಕೇಳ್ತಿರೋದು. ಆಗಂಗಿಲ್ಲ. ಈಗ ಐಡಿಯಾಸ್ ಅಥವಾ ಫೀಲಿಂಗ್ಸ್ ಬಂತು ಅಂತಂದ್ ಹೇಳಿದ್ರೆ ಅವೆಲ್ಲ ಅನ್ಕೌಂಟೇಬಲ್ ಆಗಿರ್ತಾವ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ಅಂತಂದ್ ಹೇಳಿ ಬಂತಲ್ಲ, ನೀವು ಬರ್ಕೊಂಡಿರಿ, ಅಬ್ಸ್ಟ್ರಾಕ್ಟ್ ನೌನ್ಸ್ ಗಳು ಏನೆಲ್ಲ ಬರ್ತಾವಲ್ಲ ಅವೆಲ್ಲ ಅನ್ಕೌಂಟೇಬಲ್. ಹೆಂಗ್ರಿ ಸರ್? ಅಡ್ವೈಸ್ ಅಂತಂದೈತೆ, ಈ ಅಡ್ವೈಸ್ ನ ನೀನ್ ಕೌಂಟ್ ಮಾಡಕ್ ಆಗಂಗಿಲ್ಲ. ಅಡ್ವೈಸ್ ನ ನೀನೇನಂತಂದ್ ಹೇಳಿದ್ರೆ ಕೌಂಟ್ ಮಾಡಕ್ ಆಗಂಗಿಲ್ಲ. ಆಮೇಲೆ ಇನ್ಫಾರ್ಮೇಶನ್, ಸೆಕೆಂಡ್ ಲೈನ್ ಅಲ್ಲಿ ಅಂತಂದ್ ಹೇಳಿದ್ರೆ ಇನ್ಫಾರ್ಮೇಶನ್ ಅಂತ ಬಂದೈತೆ. ಈ ಇನ್ಫಾರ್ಮೇಶನ್ ಅನ್ನ ನೀನ್ ಕೌಂಟ್ ಮಾಡಕ್ ಆಗತ್ತಾ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತೆ? ನಾಲೆಜ್ ಅಂತಂದೈತೆ. ನಾಲೆಜ್ ನ ಕೌಂಟ್ ಮಾಡಿ ನೋಡು, ನಿನ್ ನಾಲೆಜ್ ಎಷ್ಟೈತಿ ಕೌಂಟ್ ಮಾಡಿ ಹೇಳು ನೋಡೋಣ. ಆಗ್ತೈತೇನ? ಆಗ್ತೈತಿ? ಆಗಂಗಿಲ್ಲಲ್ಲ. ಸೊ ಅದಕ್ಕೋಸ್ಕರ ಅದೇನಂತಂದ್ ಹೇಳಿದ್ರೆ ಅನ್ಕೌಂಟಬಲ್. ಈಗ ಟೈಮ್ ನ ಕೌಂಟ್ ಮಾಡಿ ಹೇಳಿ. ನನಗ್ ಗೊತ್ತಿಲ್ಲ, ನೀ ಟೈಮ್ ಕೌಂಟ್ ಮಾಡಿ ಹೆಂಗ್ ಕೌಂಟ್ ಮಾಡಿ? ಈಗ ನಾವ್ ಹೇಳ್ತಿ 2 ಅವರ್ 3 ಹನ್ನ ಅದನ್ನ ಹೇಳತ್ತಲ್ಲ, ಟೈಮ್ ನ ಕೌಂಟ್ ಮಾಡಿ ಹೇಳ್ಬೇಕು ನೀ. ನಮಗ್ ಗುರ್ತ್ ಹಿಡಿಯಾಕ ನಾವ್ ಇಟ್ಕೊಂಡೇವ ಅದನ್ನ, ಬಟ್ ಅದ್ರ ನೀ ಟೈಮ್ ನ ಕೌಂಟ್ ಮಾಡ್ಬೇಕು. ಕೌಂಟ್ ಮಾಡಕ್ ಆಗತೈತೇನ? ಆಗಂಗಿಲ್ಲ. ಟೈಮ್ ಎಲ್ಲಿಂದ ಎಲ್ಲಿಗೈತ್ರಿ ಸರ್, ಅದ್ ಹೆಂಗ್ ಆಗತೈತ್ರಿ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಇನ್ ಕೆಲವೊಂದ್ ಬರ್ತಾವ, ಜನರಲ್ ಕ್ಯಾಟಗರೀಸ್ ಅಂತಂದ್ ಹೇಳ್ತೀವಿ, ಮಾಸ್ ನೌನ್ಸ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಸಮ್ ವರ್ಡ್ಸ್ ರೀಪ್ರೆಸೆಂಟ್ ಅ ಹೋಲ್ ಗ್ರೂಪ್, ಸೊ ಆಫ್ ಥಿಂಗ್ಸ್ ಟುಗೆದರ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಫರ್ನಿಚರ್ ಅಂತಂದೈತೆ. ಫರ್ನಿಚರ್ ಅಂತಂದ್ ಹೇಳಿದ್ರೆ ಎಲ್ಲಾ ಕಟ್ಟಿಗೆಯ ವಸ್ತುಗಳು ಫರ್ನಿಚರ್ ಅಂತಂದ್ ಹೇಳ್ತೀವಿ. ಪೀಠೋಪಕರಣ ಅಂತಂದ್ ಹೇಳ್ತೀವಿ. ಫರ್ನಿಚರ್ಸ್ ಅಂತಂದ್ ಹೇಳಕ್ ಬರಂಗಿಲ್ಲ ಇಲ್ಲಿ, ಫರ್ನಿಚರ್. ಸೊ ಅದೇನಂತಂದ್ ಹೇಳಿದ್ರೆ ಆಲ್ರೆಡಿ ಪ್ಲೂರಲ್ ಮತ್ ಸಿಂಗ್ಲರ್ ಎಲ್ಲ ಒಂದದು. ಸೊ ಹೋಲ್ ಗ್ರೂಪ್ ಅನ್ನ ಏನಂತಂದ್ ಹೇಳಿದ್ರೆ ಅದು ರಿಪ್ರೆಸೆಂಟ್ ಮಾಡ್ತಾ ಐತೆ. ಆಮೇಲೆ ಲಗೇಜ್ ಅನ್ನೋದು ಬರತ್ ನೋಡ್ರಿ, ಲಗೇಜ್ ಅಂತಂದ್ ಹೇಳಿ. ಲಗೇಜ್ ಅನ್ನೋದು ಏನಂತಂದ್ ಹೇಳಿದ್ರೆ ಇಲ್ಲಿ ಪ್ಲೂರಲ್ ಬರಂಗಿಲ್ಲ. ಲಗೇಜ್ ಅಂತಂದ್ ಹೇಳಿದ್ರೆ ಎಷ್ಟ್ ಬೇಕಾದಷ್ಟು ಲಗೇಜ್ ಇರ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮನಿ ಅಂತಂದ್ ಹೇಳಿ ಬರುತ್ತೆ, ದುಡ್ಡು. ಮನಿ ಅಂತಂದ್ ಹೇಳಿದ್ರೆ ಎಲ್ಲಾ ನೋಟ್ಗಳನ್ನ ಸೇರ್ಬಿಟ್ಟು ಹಣ ಅಂತ ಕರಿತಿಯಲ್ಲ ನೀನು, ಒಂದಕ್ಕಂತೂ ಕರಿತಿ, ಹಲವಾರಕ್ಕೂ ಕರಿತಿ. ಆಮೇಲೆ ನೆಕ್ಸ್ಟ್ ವೆದರ್. ವೆದರ್ ಏನಂತಂದ್ ಹೇಳಿದ್ರೆ ಎಲ್ಲಾ ತರ ನಮ್ ವರ್ಲ್ಡ್ ಅಲ್ಲಿ ಹೆಂಗೈತ್ಲೆ ಎಲ್ಲಾ ಸೇರ್ಸ್ಬಿಟ್ಟು ವೆದರ್ ಅಂತ ಕರಿತೀವಿ. ವೆದರ್ಸ್ ಅಂತಂದ್ ಹೇಳಿ ಕರೆಯಂಗಿಲ್ಲ, ವೆದರ್ ಅಂತಂದ್ ಕರಿತೀವಿ. ಇದು ಕೂಡ ಇವೆಲ್ಲ ಏನಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್ಸ್ ಗಳಂತಂದ್ ಹೇಳಿ ಬರ್ತಾವ. ಕ್ಲಿಯರ್ ಅನ್ರಪ್ಪ? ಸೊ ಇಷ್ಟೇನಂದ್ರೆ ನೆನ್ಪಿಟ್ಕೋಬೇಕು. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಯಾವ ರೀತಿಯಾಗಿ ಬರ್ತಾವು ಎಕ್ಸಾಮ್ಸ್ ಗಳಲ್ಲಿ, SSC GD ಎಕ್ಸಾಮ್ ಆಗಿರ್ಬೋದು, ಅದರ್ SSC ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ಎಕ್ಸಾಮ್ಸ್ ಗಳಾಗಿರ್ಬೋದು. ಈಗ ನಾವೇನ್ ಕಲ್ತ್ವಲ್ಲ ನೌನ್ಸ್ ಗಳ ಬಗ್ಗೆ, ಹೆಂಗ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈಗ ನೋಡ್ರಿ, ಕೌಂಟೇಬಲ್ ಅನ್ಕೌಂಟೇಬಲ್ ನೌನ್ ಅಂತಂದ್ ಹೇಳ. ಸೊ ಇವಾಗ ನಾನು ಟ್ರಿಕ್ಸ್ ಗಳನ್ನ ಹೇಳುವಾಗ ಅಲ್ಲೂ ಕೂಡ ಹೇಳ್ಬಿಡ್ತೀನಿ. ಈಗ ನೋಡ್ರಿ, ದ ಸೀನರೀಸ್ ಆಫ್ ಅ ಕಾಶ್ಮೀರ್ ಈಸ್ ವೆರಿ ಚಾರ್ಮಿಂಗ್ ಅಂತಂದೈತೆ. ಈಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಇಲ್ಲಿ ನೌನ್ ಗಳೇ ಯಾವ್ದಾವ ಅಂತಂದ್ ಹೇಳಿ ಕಂಡಿಡಿರಿ ನೋಡ್ರಿ. ಮೊದ್ಲೇನಂತಂದ್ ಹೇಳಿದ್ರೆ ನೌನ್ ಗಳೇ ಯಾವ್ದಾವ್ ಇಲ್ಲಿ ನೋಡ್ರಿ. ದ ಅಂತಂದೈತೆ, ಆರ್ಟಿಕಲ್ ಆದ ನಂತರ ಬರುತ್ತಲ್ರಿ ದ ಸೀನರೀಸ್ ಅಂತಂದ್ ಹೇಳ್ರಿ. ಸಿಲ್ ನೋಡ್ರಿ, ಸೀನರೀಸ್ ಆಫ್ ಅ ಕಾಶ್ಮೀರ್ ಅಂತಂದ್ ಐತಲ್ಲ, ಇಲ್ಲಿ ಯಾವ್ದು ರಾಂಗ್ ಆಗತ್ತ ಅಂತಂದ್ ಹೇಳಿದ್ರೆ ಫಸ್ಟ್ ಒನ್ ಅಂತಂದ್ ಹೇಳಿ. ಯಾಕಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಾವು ಇದನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಇದೊಂದೇನಪ್ಪಾ ಅಂದ್ರೆ ನೌನ್ ಅಂತಂದ್ ಹೇಳ್ತೀವಿ, ಬಟ್ ಅದ್ರಲ್ಲಿ ಸೀನರೀಸ್ ಅಂತಂದ್ ಹೇಳಿ ಬರಂಗಿಲ್ಲ. ಈ ಸೀನರಿ ಅನ್ನೋದೇನಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್ ಆಗತ್ತ. ಏನಾಗತ್ತ? ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಫ್ಲೂರಲ್ ಇರಂಗಿಲ್ಲ, ಯಾವಾಗ್ಲೂ ಏನಿರ್ತಾವ? ಸಿಂಗ್ಯುಲರ್ ಇರ್ತಾವ. ಇದನ್ನ ನೆನ್ಪಿಟ್ಕೊಡ್ರಿ. ಅನ್ಕೌಂಟೇಬಲ್ ನೌನ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಸಿಂಗ್ಯುಲರ್ ಇರುತ್ತೆ, ಪ್ಲೂರಲ್ ಇರಂಗಿಲ್ಲ. ಈ ಸೀನರೀಸ್ ಅನ್ನೋದ್ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ಅಲ್ಲಿ ಏನಂತಂದ್ ಹೇಳಿ ಬರ್ಬೇಕಂತಂದ್ ಹೇಳಿದ್ರೆ ಸೀನರಿ ಅಂತಂದ್ ಹೇಳಿ ಬರ್ಬೇಕಷ್ಟ. ಏನಂತ ಬರ್ಬೇಕು? ಸೀನರಿ ಅಂತಂದ್ ಹೇಳಿ. ಕ್ಲಿಯರ್? ಸೊ ಇದು ಆನ್ಸರ್ ಆಗತ್ತ. ಸೊ ಅದಕ್ಕೋಸ್ಕರ ಇದು ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ರಾಂಗ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಾವು ಎರರ್ ಕಂಡಿಡ್ಬೇಕು. ಐ ಹ್ಯಾವ್ ಮೆನಿ ವರ್ಕ್ಸ್ ಟು ಡೂ ಟುಡೇ ಅಂತಂದ್ ಹೇಳೈತೆ. ಇಲ್ಲಿ ನೋಡ್ರಿ, ಇಲ್ಲಿ ವರ್ಕ್ಸ್ ಅನ್ನೋದು ಬಂತಲ್ಲ, ಈ ವರ್ಕ್ಸ್ ಅನ್ನೋದ್ ಏನಂತಂದ್ ಹೇಳಿದ್ರ ಇಲ್ಲಿ ಏನಾಗತ್ತ? ನೌನ್ ಆಗತ್ತ. ವರ್ಕ್ಸ್ ಅನ್ನೋದೇನಂತಂದ್ ಹೇಳಿದ್ರ ನೌನ್ ಆಗತ್ತ. ಬಟ್ ಆದ್ರ ಈ ವರ್ಕ್ಸ್ ಅನ್ನೋದೇನಂತಂದ್ ಹೇಳಿದ್ರ ನೀನ್ ಕೌಂಟ್ ಮಾಡಕ್ ಆಗತ್ತೇನ? ಅದನ್ನ ವರ್ಕ್ ಕೌಂಟ್ ಮಾಡಕ್ ಆಗತ್ತ? ಕೌಂಟ್ ಮಾಡಕ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇದು ಅನ್ಕೌಂಟೇಬಲ್ ಆಗತ್ತ. ಅನ್ಕೌಂಟೇಬಲ್ ಅಂತಂದ್ ಹೇಳಿದ್ರ
ಓನ್ಲಿ ಸಿಂಗ್ಯುಲರ್ ಅಂತ ಅಷ್ಟ ಬರ್ಬೇಕು, ವರ್ಕ್ಸ್ ಬರಂಗಿಲ್ಲ ಅಲ್ಲಿ, ಅಂದ್ರ ವರ್ಕ್ ಅಂತಂದ್ ಹೇಳಿ ಬರ್ಬೇಕು. ಸೊ ವರ್ಕ್ ನ ನಾವೇನಂತಂದ್ ಹೇಳಿದ್ರೆ ಬಾಳ ಇದ್ವು ಅಂತಂದ್ ಹೇಳಿದ್ರೆ ವರ್ಕ್ಸ್ ಅಂತಂದ್ ಹೇಳಂಗಿಲ್ಲ. ಅಲ್ಲಿ ನಾವ್ ಏನಂತಂದ್ ಯೂಸ್ ಮಾಡ್ಬೇಕು, ಮಚ್ ವರ್ಕ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು, ಮಚ್ ವರ್ಕ್. ಅಥವಾ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಲಾಟ್ ಆಫ್ ವರ್ಕ್ ಅಂತಂದ್ ಹೇಳಿ ಯೂಸ್ ಮಾಡ್ಬೋದು, ಲಾಟ್ ಆಫ್ ವರ್ಕ್ ಅಂತಂದ್ ಹೇಳಿ. ಬಟ್ ಅದ್ರ ವರ್ಕ್ಸ್ ಅಂತಂದ್ ಹೇಳಿ ಯೂಸ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಅನ್ಕೌಂಟಬಲ್ ಏನಾಗತ್ತ ಅದ್ ಯಾವಾಗ್ಲೂ ಸಿಂಗ್ಯುಲರ್ ಇರ್ಬೇಕು, ವರ್ಕ್ ಅಂತಂದ್ ಹೇಳಿ ಬರ್ಬೇಕು. ಅಂದ್ರೆ ಈ ಪಾರ್ಟ್ ಏನಪ್ಪಾ ಅಂದ್ರ ರಾಂಗ್ ಐತೆ ಇದ್ರ ಸ್ಟೇಟ್ಮೆಂಟ್ ಒಳಗಡೆ. ಈ ತರ ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ನೋಡ್ರಿ ಅದೇ ತರ ಸೇಮ್, ದ ವೇಟರ್ ಬಾಟ್ 2 ಬ್ರೆಡ್ಸ್ ಅಂತಂದೈತೆ. ನಾನ್ ನಿಮ್ಗೆ ಹೇಳಿದೇನೆ ಆಲ್ರೆಡಿ, ಸಂಖ್ಯೆ ಆದ ನಂತರ ಏನ್ ಬರುತ್ತಲ್ಲ, ಸೊ ಅದಂದ್ರೆ ಕೌಂಟೇಬಲ್ ನಾನ್ ಕೌಂಟೇಬಲ್ ಬಂದೈತೆ. ಈ ಬ್ರೆಡ್ಸ್ ಅನ್ನೋದ್ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ಈಗ ಇದೇನಂತಂದ್ರೆ ಅನ್ಕೌಂಟೇಬಲ್ ನೋನ್ ಆಗತ್ತೆ. ಹೆಂಗ್ರಿ ಸರ್? ಈಗ ಬ್ರೆಡ್ ಅನ್ನೋದೈತಪ್ಪ, ಈ ಬ್ರೆಡ್ ಅನ್ನೋದೈತೆ ಇದ್ರೊಳಗೆ ನೀನ್ ಏನ್ ಹೇಳ್ತಿ ಅಂತಂದ್ ಹೇಳಿದ್ರೆ 1 ಪೀಸು 2 ಪೀಸು 3 ಪೀಸು ಅಂತಂದ್ ಹೇಳ್ತಿ. ಅದಕ್ಕೆ ನೀನು ಬ್ರೆಡ್ಸ್ ಅಂತಂದ್ ಹೇಳ್ತೇನ್? ಹೇಳಂಗಿಲ್ಲಲ್ಲ. 2 ಪೀಸಸ್ ಆಫ್ ಬ್ರೆಡ್ ಅಂತಂದ್ ಹೇಳ್ಬಹುದು, 2 ಸ್ಲೈಸ್ ಆಫ್ ಬ್ರೆಡ್ ಅಂತಂದ್ ಹೇಳ್ಬಹುದು, ಕರೆಕ್ಟ್? ಬಟ್ ಆದ್ರೆ ನೀನು 2 ಬ್ರೆಡ್ಸ್ ಅಂತ ಹೇಳಕ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇನಂತಂದ್ರೆ ಅನ್ಕೌಂಟೇಬಲ್ ನೋನ್ ಆಗಿರೋದ್ರಿಂದ ಇದನ್ನ ನಾವು ಏನ್ ಮಾಡ್ಬೇಕು, ಪ್ಲೂರಲ್ ಇದ್ದು ಸಿಂಗ್ಯುಲರ್ ಮಾಡ್ಕೋಬೇಕು. ಸಿಂಗ್ಯುಲರ್ ಅಂತಂದ್ ಹೇಳಿದ್ರೆ ಬ್ರೆಡ್ ಅಂತಂದ್ ಹೇಳಾಗತ್ತೆ. ಸೊ ಈ ರೀತಿಯಾಗಿ ಬರ್ಬೇಕು. ಕ್ಲಿಯರ್? 2 ಪೀಸಸ್ ಆಫ್ ಬ್ರೆಡ್ ಅಂತಂದ್ ಹೇಳ್ಬರ್ಬೇಕು. ಅಂದ್ರ ಇದೇನಪ್ಪಾ ಅಂದ್ರೆ ಈ ಪಾರ್ಟ್ ರಾಂಗ್ ಐತೆ ಅಂತಂದ್ ಹೇಳಿ. ಸೇಮ್ ಅದೇ ತರ ನೋಡ್ರಿ, ಹಿ ಗೇವ್ ಮೀ ಅನ್ ಅಡ್ವೈಸ್ ರಿಗಾರ್ಡಿಂಗ್ ಮೈ ಕೆರಿಯರ್ ಅಂತಂದೈತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೆಷಲ್ ಆಗಿ ಬರುತ್ತೆ ಈ ಪಾರ್ಟ್, ಆನ್ ಅಡ್ವೈಸ್ ಅಂತಂದ. ಅಡ್ವೈಸ್ ಅನ್ನೋದ್ ಏನಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ, ಬಟ್ ಅದ್ರ ಇಲ್ಲಿ ಆನ್ ಅಡ್ವೈಸ್ ಅಂತಂದ್ ಹೇಳಿ ಬರಂಗಿಲ್ಲ. ಒಂದು ಅಡ್ವೈಸ್ ಅಂತಂದ್ ಆನ್ ಅಡ್ವೈಸ್ ಅಂತಂದ್ ಹೇಳಿದ್ರೆ ಒಂದು ಅಡ್ವೈಸ್ ಅಂತಂದ್ ಹೇಳಿ ಆ ತರ ಬರಂಗಿಲ್ಲ. ಅಡ್ವೈಸ್ ನ ಏನಂತಂದ್ ಹೇಳಿದ್ರೆ ನೀನು ಅನ್ಕೌಂಟೇಬಲ್ ಅಂತಂದ್ ಹೇಳ್ತೀವಿ, ಅದನ್ನ ಕೌಂಟ್ ಮಾಡಕ್ ಆಗಂಗಿಲ್ಲ. ಸೊ ಅಡ್ವೈಸ್ ಒಳಗಡೆ ಏನಂತಂದ್ ಹೇಳಿದ್ರೆ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳ್ಬೋದು, ಸಮ್ ಅಡ್ವೈಸ್ ಅಂತಂದ್ ಹೇಳ್ಬೋದು, ಸಮ್ ಅಥವಾ ಅಥವಾ ಏನಂತಂದ್ ಹೇಳಿದ್ರೆ ಇನ್ನೊಂದು ವರ್ಡ್ ಏನ್ ಯೂಸ್ ಮಾಡ್ಬೋದು, ಪೀಸ್ ಆಫ್ ಅಡ್ವೈಸ್ ಅಂತಂದ್ ಹೇಳಿ ಯೂಸ್ ಮಾಡ್ಬೋದು. ಎಲ್ಲೇ ಬಂದ್ರು ಕೂಡ ಇವನ್ನ ಯೂಸ್ ಮಾಡ್ಬೋದು, ಆನ್ ಅಡ್ವೈಸ್ ಅಂತಂದ್ ಹೇಳಿ ಯೂಸ್ ಮಾಡಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಈ ಪಾರ್ಟ್ ರಾಂಗ್ ಆಗತ್ತ ನಾವು ಎರರ್ ಕಂಡಿಡಿಯುವಾಗ. ಆಮೇಲೆ ಆಲ್ ದ ಫರ್ನಿಚರ್ಸ್ ಹ್ಯಾವ್ ಬೀನ್ ಸೆಂಡ್ ಟು ದ ನ್ಯೂ ಹೌಸ್ ಅಂತಂದೈತೆ. ಇಲ್ಲಿ ನೋಡ್ರಿ, ದ ಆದ ನಂತರ ಫರ್ನಿಚರ್ಸ್ ಅಂತಂದೈತೆ. ಫರ್ನಿಚರ್ಸ್ ಅನ್ನೋದೇನಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೋನು. ಸೊ ಫರ್ನಿಚರ್ ಅಂತಂದ್ ಹೇಳಿದ್ರೆ ಹಲವಾರು ಉಪಕರಣಗಳು ಸೇರ್ಬಿಟ್ಟು ಪೀಠೋಪಕರಣ ಅಂತಂದ್ ಹೇಳ್ತೀವಿ. ಸೊ ಅನ್ಕೌಂಟೇಬಲ್ ನಾವು ಯಾವಾಗ್ಲೂ ಪ್ಲೂರಲ್ ಇರಂಗಿಲ್ಲ, ಸಿಂಗ್ಯುಲರ್ ಇರುತ್ತೆ. ಸೊ ಇಲ್ಲಿ ಏನ್ ಬರ್ಬೇಕಂತಂದ್ ಹೇಳಿದ್ರೆ ಫರ್ನಿಚರ್ ಅಂತಂದ್ ಹೇಳಿ ಅಷ್ಟ ಬರ್ಬೇಕು, ಫರ್ನಿಚರ್ಸ್ ಅಂತಂದ್ ಹೇಳಿ ಬರೋಂಗಿಲ್ಲ. ಕ್ಲಿಯರ್? ಸೊ ನಮ್ಗ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಎರರ್ ಅಲ್ಲಿ ಕಂಡಿಡೋದು ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಕೇಳ್ತಾರೆ ಇದ್ರ ಮೇಲೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ಹೆಂಗ್ ಮಾಡೋದು, ಹರ್ ಡ್ಯಾಶ್ ಡ್ಯಾಶ್ ಟರ್ನ್ ಗ್ರೇ ಆಟ್ ಅ ವೆರಿ ಯಂಗ್ ಏಜ್ ಅಂತಂದ್ ಹೇಳಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಹೇರ್ಸ್ ಹೇರ್ಸ್ ಅಂತಂದೈತೆ. ಈಗ ನಾವು ಇಲ್ಲಿ ಹೇರ್ಸ್ ಅಂತ ತಗೊಂಡಿವಿ ಅಂತಂದ್ರೆ HAIR ಅಂತಂದ್ರೆ ಹೇರ್ ಅಂತಂದ್ರೆ ಕೂದಲು ಅಂತಂದೈತಿ, ಕೂದಲು ಅಂತಂದ್ ಹೇಳಿ, ಕರೆಕ್ಟಾ? ಸೊ ಹೇರ್ಸ್ ಅಂತಂದ್ ಹೇಳಿದ್ರೆ ಕೂದಲು ಅಂತಂದ್ ಹೇಳ್ತೀವಿ. ಸೊ ಇವಾಗ ನಾವು ಹೇಳ್ರಿ ನೋಡೋಣ, ಈ ಹೇರ್ಸ್ ಅನ್ನೋದು ಅಥವಾ ಹೇರ್ ಅನ್ನೋದು ಇದ್ರೊಳಗೆ ಇದು ಕೌಂಟೇಬಲ್ ನಾನ್ ಕೌಂಟೇಬಲ್? ಸಿಂಪಲ್ ಆಗಿ ಎಸ್ ಏನಂತಂದ್ ಹೇಳ್ತೀವಿ, ಇದೇನಂತಂದ್ ಹೇಳಿದ್ರೆ ಸರ್ ಅನ್ಕೌಂಟೇಬಲ್ ರೀ. ಅನ್ಕೌಂಟೇಬಲ್ ಇತ್ತು ಅಂತಂದ್ ಹೇಳಿದ್ರೆ ಅದು ಯಾವಾಗ್ಲೂ ಏನಿರ್ಬೇಕು, ಸಿಂಗ್ಯುಲರ್ ಇರ್ಬೇಕು. ಹೇರ್ ನಾವು ಕೌಂಟ್ ಮಾಡಕ್ ಆಗಂಗಿಲ್ಲ, ಅದಕ್ಕೆ ಅನ್ಕೌಂಟೇಬಲ್. ಯಾವಾಗ್ಲೂ ಏನಿರ್ಬೇಕು, ಸಿಂಗ್ಯುಲರ್ ಇರ್ಬೇಕು. ಇಲ್ಲಿ ಹೇರ್ಸ್ ಅನ್ನೋದೈತೆ ತೆಗೆದ್ ಹಾಕ್ತಿವಿ, ಇಲ್ಲೂ ಹೇರ್ಸ್ ಅಂತಂದೈತೆ ತೆಗೆದ್ ಹಾಕ್ತಿವಿ. ಇವು ಎರಡರಲ್ಲಿ ನಮ್ದು ಆನ್ಸರ್ ಕರೆಕ್ಟ್ ಬರ್ಬೇಕು. ಈಗ ಹೇರ್ ಅನ್ನೋದೈತೆ ಇದು ಸಿಂಗ್ಯುಲರ್ ಐತೆ. ಈ ಸಿಂಗ್ಯುಲರ್ ಇತ್ತು ಅಂತಂದ್ ಹೇಳಿದ್ರೆ ಅದಕ್ಕೆ ಹ್ಯಾಸ್ ಬರುತ್ತಾ ಹ್ಯಾವ್ ಬರುತ್ತಾ? ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಹ್ಯಾಸ್ ಮತ್ತು ಹ್ಯಾವ್ ಅಲ್ಲಿ ಸಿಂಗ್ಯುಲರ್ ಏನಂತಂದ್ ಹೇಳಿ ಬರುತ್ತೆ, ಯಾವಾಗ್ಲೂ ಹ್ಯಾಸ್ ಅಂತಂದ್ ಹೇಳಿ ಬರುತ್ತೆ. ಹಂಗಾದ್ರ ಹೇರ್ ಹ್ಯಾಸ್ ಅಂತಂದ್ ಹೇಳಿ ನಮ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಆನ್ಸರ್ ಆಗುತ್ತೆ. ಇದು SSC GD ಎಕ್ಸಾಮ್ಸ್ ಗಳಲ್ಲಿ ಕೇಳಿರೋ ಕ್ವಶನ್ಸ್ ಗಳು. ಕ್ಲಿಯರ್ ಏನ್ರೋ? ಅರ್ಥ ಆಗೈತೆ ಇವಾಗ ಹೆಂಗ್ ಯೂಸ್ ಮಾಡ್ಬೇಕಂತಂದ್ ಹೇಳಿ? ಸೊ ಇದ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ದೇರ್ ಡ್ಯಾಶ್ ಡ್ಯಾಶ್ ಅಗೇನೆಸ್ಟ್ ಹಿಮ್ ಇನ್ ದ ಕೋರ್ಟ್ ಅಂತಂದೈತೆ. ದೇರ್ ಡ್ಯಾಶ್ ಡ್ಯಾಶ್ ಅಗೇನೆಸ್ಟ್ ಹಿಮ್ ಇನ್ ದ ಕೋರ್ಟ್. ಇವಾಗ ನೋಡೋಣ, ಈಸ್ ನೋ ಎವಿಡೆನ್ಸ್ ಆರ್ ನೋ ಎವಿಡೆನ್ಸಿಸ್, ಈಸ್ ನೋ ಎವಿಡೆನ್ಸಿಸ್ ಆರ್ ನೋ ಎವಿಡೆನ್ಸ್ ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಎವಿಡೆನ್ಸ್ ಅಂತಂದೈತೆ, ಇದನ್ನ ನಾವು ಚೆಕ್ ಮಾಡೋಣ. ಎವಿಡೆನ್ಸ್, ಈ ಎವಿಡೆನ್ಸ್ ಅನ್ನೋದು ಏನಂತಂದ್ ಹೇಳಿದ್ರೆ ಕೌಂಟೇಬಲ್ ನಾನ್ ಕೌಂಟೇಬಲ್, ಇದನ್ನ ಥಿಂಕ್ ಮಾಡ್ಬೇಕು. ಈಗ ಎವಿಡೆನ್ಸ್ ಅಂತಂದ್ ತಗೊಂಡ ಇದು ಕೌಂಟೇಬಲ್ ನಾನ್ ಕೌಂಟೇಬಲ್. ಎವಿಡೆನ್ಸ್ ಅನ್ನೋದು ಏನಿದು ಅದೊಂಥರ ಲೀಗಲ್ ಆಗಿ ಬರುತ್ತಲ್ಲ. ಎವಿಡೆನ್ಸ್ ಅಂತಂದ್ ಹೇಳಿದ್ರೆ ವರ್ಡ್ಸ್ ಲೈಕ್ ಎಂತ ವರ್ಡ್ಸ್ ಗಳು ಬರ್ಬೋದು, ಎವಿಡೆನ್ಸ್ ಲೈಕ್ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಅಡ್ವೈಸ್ ಆಗಿರ್ಬೋದು, ಏನೋ ಒಂಥರ ಈ ತರ ಬರುತ್ತಲ್ಲ ಎವಿಡೆನ್ಸ್ ಅಂತಂದ್ ಹೇಳಿದ್ರೆ.
ಸೊ ಇನ್ಫಾರ್ಮೇಶನ್ ಇರ್ಬೋದಲ್ಲ. ಸೊ ಇದನ್ನ ನಾವ್ ಏನಂತ ಕರಿತೀವಿ? ಕೌಂಟ್ ಮಾಡಕ್ಕಾಗತ್ತೆ? ಎವಿಡೆನ್ಸ್ ಅನ್ನ ಕೌಂಟ್ ಮಾಡಕ್ಕಾಗತ್ತೆ? ಆಗಲ್ಲ. ಅಂದ್ರೆ ಇದು ಅನ್ಕೌಂಟೇಬಲ್ ಆಯ್ತು. ಅನ್ಕೌಂಟೇಬಲ್ ಆಯ್ತು ಅಂತಂದ್ ಹೇಳಿದ್ರೆ ಇದು ಯಾವಾಗ್ಲೂ ಏನಿರ್ಬೇಕು? ಕಂಪಲ್ಸರಿ ನೆನ್ಪಿಟ್ಕೊಡ್ರಿ, ಸಿಂಗ್ಯುಲರ್ ಇರ್ಬೇಕು. ಹಂಗಾದ್ರೆ ಇದು ಎವಿಡೆನ್ಸಸ್, ಆಮೇಲೆ ಈ ಎವಿಡೆನ್ಸಸ್ ಏನಂತಂದ್ ಹೇಳಿದ್ರೆ ಇವೆರಡು ಹೋಗ್ತಾವ. ಸೊ ಇನ್ನು ಲಾಸ್ಟ್ ಈ ಎರಡರಲ್ಲಿ ಬರ್ಬೇಕು. ಇದು ಸಿಂಗ್ಯುಲರ್ ಇತ್ತು ಅಂತಂದ್ ಹೇಳಿದ್ರೆ, ಒಂದೈತ್ ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ ಈಸ್ ಮತ್ತು ಆರ್ ಅಂತಂದ್ ಹೇಳಿ ಯೂಸ್ ಮಾಡಿದಾರ. ಈಸ್ ಮತ್ತು ಆರ್ ಅಂತಂದ್ ಹೇಳಿ. ಈಗ ಸಿಂಗ್ಯುಲರ್ ಬಂತಂತಂದ್ ಹೇಳಿದ್ರೆ ಯಾವ್ದು ಯೂಸ್ ಮಾಡ್ತೀವಿ? ಈಸ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಈಸ್ ನೋ ಎವಿಡೆನ್ಸ್ ಅಂತಂದ್ ಹೇಳಿ ಆನ್ಸರ್ ಬರ್ಬೇಕಾಗತ್ತ. ಕ್ಲಿಯರ್? 100% ಅರ್ಥ ಆಗೈತೆ ಎಲ್ಲರಿಗೂ? ಎಸ್. ಇವಾಗ ನೋಡ್ರಿ, ನಿಮಗೆ ಅನಿಸ್ತಿರ್ಬೇಕು ಇನ್ನೊಂದ್ಸರಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ವಿಡಿಯೋ ನೋಡೋಣ ಅಂತಂದ್ ಹೇಳಿ. ಎಸ್, ಕರೆಕ್ಟ್ ಆಗಿ ಇನ್ನೊಂದ್ಸರಿ ವಿಡಿಯೋ ನೋಡ್ರಿ, ಇನ್ನೊಂದ್ಸರಿ ರಿಪಿಟೇಷನ್ ಮಾಡ್ರಿ, ಬೇಕಂದ್ರ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗಡೆ ಸೊ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಕಲ್ತ್ಕೊಳ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ಹೇಳಿದ್ರೆ ಹಿ ಟ್ರಾನ್ಸ್ಪೋರ್ಟೆಡ್ ಆಲ್ ಹಿಸ್ ಡ್ಯಾಶ್ ಡ್ಯಾಶ್ ಬೈ ದ ಟ್ರೈನ್ ಅಂತಂದೈತೆ. ಬ್ಯಾಗೇಜಸ್, ಬ್ಯಾಗ್ ಅಂಡ್ ಬ್ಯಾಗೇಜಸ್, ಬ್ಯಾಗೇಜ್, ಪೀಸ್ ಆಫ್ ಬ್ಯಾಗೇಜಸ್ ಅಂತಂದೈತೆ. ಈಗ ನಾವೇನಂತ ತಗೋಣ? ಬ್ಯಾಗೇಜ್ ಅಂತ ತಗೋಣ. ಅದಕ್ಕೆ ಎಸ್ ಬರುತ್ತೋ ಇಲ್ವೋ ಅಂತಂದ್ ಹೇಳಿ ಆಮೇಲೆ ಚೆಕ್ ಮಾಡೋಣ. ಈಗ ನೋಡ್ರಿ, ಲಗೇಜ್ ಅಂತಂದ್ ಹೇಳಿ ಇನ್ನೊಂದ್ ಬರುತ್ತೆ. ನಾವು ಆಲ್ರೆಡಿ ಚೆಕ್ ಮಾಡಿದ್ವಲ್ಲ, ಲಗೇಜ್ ಅಂತಂದ್ ಹೇಳಿ. ಲಗೇಜ್ ಅಂತಂದ್ ಹೇಳಿದ್ರೆ ಹಲವಾರು ಚೀಲಗಳನ್ನ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಒಂದು ಲಗೇಜ್ ಅಂತಂದ್ ಕರಿತೀವಿ. ಇವನ್ ಬ್ಯಾಗ್ ಗಳು ಸೇರ್ಬಿಟ್ಟು ಹಲವಾರು ಬ್ಯಾಗ್ ಗಳು ಸೇರಿಪ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಾಗಿರುತ್ತ? ಬ್ಯಾಗೇಜ್ ಅಂತಂದ್ ಹೇಳ್ತೀವಿ. ಅಂದ್ರೆ ಇದೊಂದೇನು ಕಲೆಕ್ಟಿವ್ ನೌನ್. ಇದೊಂದೇನಂತಂದ್ ಹೇಳಿದ್ರೆ ಗುಂಪಿನ ಹೆಸರು. ಹಲವಾರು ಬ್ಯಾಗೇಜ್ ಗಳು ಬ್ಯಾಗ್ ಗುಂಪು ಹೆಸರು ಏನಂತಂದ್ ಹೇಳಿದ್ರೆ ಬ್ಯಾಗೇಜ್ ಅಂತಂದ್ ಹೇಳ್ತೀವಿ. ಆಲ್ರೆಡಿ ಇದೇನಂತಂದ್ ಹೇಳಿದ್ರೆ ಹಲವಾರು ಅಂದ್ರೆ ಗುಂಪಿನ ಹೆಸರನ್ನ ಹೇಳ್ತಾ ಇತ್ತೆ. ಸೊ ಅದಕ್ ನೀವು ಮತ್ ಹೋಗಿ ಎಸ್ ಸೇರಿಸ್ತೀನಿ ಅಂತಂದ್ ಹೇಳಿದ್ರೆ ಅದೇಂಗಾಗತ್ತೆ? ಬ್ಯಾಗೇಜಸ್ ಅಂತ ಬರಂಗಿಲ್ಲ. ಮತ್ತೆ ಪ್ಲೂರಲ್? ಆಲ್ರೆಡಿ ಅದು ಮೀನಿಂಗ್ ಹೇಳಾಕತೈತೆ. ಪ್ಲೂರಲ್ ಮೀನಿಂಗ್ ಹೇಳಾಯ್ತು ಹಲವಾರು ಬ್ಯಾಗೇಜ್ ಗಳದಂತಂದ್ ಹೇಳಿ. ಸೊ ಹಲವಾರು ಬ್ಯಾಗ್ ಗಳನ್ನ ಸೇರ್ಬಿಟ್ಟು ಬ್ಯಾಗೇಜ್ ಅಂತಂದ್ ಹೇಳಿ. ಅಂದ್ರೆ ಇಲ್ಲಿ ಎಸ್ ಬರಂಗಿಲ್ಲ. ಎಸ್ ಏನಂತಂದ್ರೆ ಬರಂಗಿಲ್ಲ. ಈ ಬ್ಯಾಗೇಜಸ್ ಇವೆಲ್ಲ ಕ್ಯಾನ್ಸಲ್ ಆಗ್ತಾವ. ಓನ್ಲಿ ಬ್ಯಾಗೇಜ್ ಅಂತಂದ್ ಹೇಳಿ ಅಷ್ಟ ಬರುತ್ತ. ಇದು ಕಲೆಕ್ಟಿವ್ ನೌನ್ ಅಂತಂದ್ ಹೇಳ್ತೀವಿ. ಸೊ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ದ ಡ್ಯಾಶ್ ಡ್ಯಾಶ್, ಇಲ್ಲಿ ನಾನು ಎಲ್ಲಾ ನೋಡ್ಕೊಂತೀನಿ. ಇಲ್ಲಿ ಏನ್ ಬಂದೈತೆ ಅಂತಂದ್ ಹೇಳಿದ್ರೆ ಪೋಯೆಟ್ರಿ ಅಂತಂದ್ ಹೇಳಿ ಬಂದೈತೆ. ಪೋಯೆಟ್ರಿ ಅಂತಂದ್ ಹೇಳಿ ಇದು ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್. ಪೋಯೆಟ್ರಿ ಏನಂತಂದ್ ಹೇಳಿದ್ರೆ, ಈಗ ಒಂದು ಕಾವ್ಯ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ? ಪೋಯಮ್ ಅಂತಂದ್ ಕರಿತೀವಿ. ಒಂದು ಕಾವ್ಯ ಆಯ್ತು ಅಂತಂದ್ ಹೇಳಿದ್ರೆ ಇಂಡಿವಿಜುವಲ್ ರೈಟಿಂಗ್ ಇತ್ತು ಅಂತಂದ್ ಹೇಳಿದ್ರೆ ಪೋಯಮ್ ಅಂತಂದ್ ಹೇಳ್ತೀವಿ. ಇದೇನು ಕೌಂಟೇಬಲ್. ಹಲವಾರು ಅಂತಂದ್ ಹೇಳಿ, ಹಲವಾರು ಪೋಯಮ್ಗಳಿದ್ವು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋಯೆಟ್ರಿ ಅಂತ ಕರಿತೀವಿ. ಆಲ್ರೆಡಿ ಗುಂಪಿನ ಹೆಸರುಗಳಾಯ್ತು. ಇಲ್ಲಿ ಯಾವುದೇ ರೀತಿ ಎಸ್ ಅಥವಾ ಇ ಎಸ್ ಪ್ರತ್ಯಯ ಸೇರಂಗಿಲ್ಲ. ಕ್ಲಿಯರ್? ಅದಾದ ನಂತರ ಪೋಯೆಟ್ರಿ ಅಂತಂದ್ ಹೇಳಕ್ ಬರಂಗಿಲ್ಲ. ಒಂದ್ ಪೋಯೆಟ್ರಿ ಅಂತಂದ್ ಹೇಳಕ್ ಬರಂಗಿಲ್ಲ. ಜಸ್ಟ್ ಏನಂತಂದ್ ಹೇಳಿದ್ರೆ ಪೋಯೆಟ್ರಿ ಅಂತಂದ್ ಹೇಳ್ಬೇಕು. ದ ಪೋಯೆಟ್ರಿ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಪೋಯೆಟ್ರಿ ಅನ್ನೋದು ಸೊ ಅನ್ಕೌಂಟೇಬಲ್ ಅಂತಂದ್ ಹೇಳ್ತೀವಿ. ಸೊ ನೆನ್ಪಿಟ್ಟುಕೊಡ್ರಿ. ನೆಕ್ಸ್ಟ್ ನೋಡ್ರಿ, ವಿ ನೀಡ್ ಸಮ್ ನ್ಯೂ ಡ್ಯಾಶ್ ಡ್ಯಾಶ್ ಫಾರ್ ದ ಕೆಮಿಸ್ಟ್ರಿ ಲ್ಯಾಬ್ ಅಂತಂದೈತೆ. ಇಲ್ಲಿ ನೋಡ್ರಿ ಏನಾಗತ್ತ? ಪೀಸೀಸ್ ಆಫ್ ಇಕ್ವಿಪ್ಮೆಂಟ್ಸ್ ಏನೇನೋ ಐತೆ. ಇಲ್ಲಿ ನಾವ್ ಏನ್ ತಗೊಳ್ಳೋಣ? ಇಕ್ವಿಪ್ಮೆಂಟ್ ಅಂತ ತಗೊಳ್ಳೋಣ. ಇಕ್ವಿಪ್ಮೆಂಟ್. ಈ ಇಕ್ವಿಪ್ಮೆಂಟ್ ಅನ್ನೋದು ಏನು? ಇಕ್ವಿಪ್ಮೆಂಟ್ ಅನ್ನೋದು ಏನಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್. ಸೊ ಏನ್ ಇಕ್ವಿಪ್ಮೆಂಟ್? ಎಷ್ಟ್ ಇಕ್ವಿಪ್ಮೆಂಟ್? ಎಲ್ಲಿ ಕೌಂಟ್ ಮಾಡ್ತೀರಿ? ಕೌಂಟ್ ಮಾಡಕ್ ಆಗುತ್ತೇನೋ? ಒಟ್ಟು ಕೌಂಟ್ ಮಾಡಂಗಿಲ್ಲ. ಎಷ್ಟು ಬೇಕಾದಷ್ಟು ಇರ್ಬೋದು, ಇನ್ಫಿನಿಟಿ ಇರ್ಬೋದು. ನಮ್ಗ್ ಗೊತ್ತಾಗಂಗಿಲ್ಲ ಇಕ್ವಿಪ್ಮೆಂಟ್ಸ್ ಯಾವ ಅಂತಂದ್ ಹೇಳಿ. ಸೊ ಹಂಗಾದ್ರೆ ಇಲ್ಲಿ ಇದು ಸಿಂಗ್ಯುಲರ್ ಆಗತ್ತೆ. ಸಿಂಗ್ಯುಲರ್ ಆಯ್ತು ಅಂತಂದ್ ಹೇಳಿದ್ರೆ ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಹತ್ತಂಗಿಲ್ಲ ಇಲ್ಲಿ. ಸಾರಿ, ಇ ಎಸ್ ಅಲ್ಲ, ಎಸ್ ಪ್ರತ್ಯಯ ಹತ್ತಂಗಿಲ್ಲ. ಹಂಗಾದ್ರೆ ಇಲ್ಲಿ ಏನಾಗತ್ತೆ? ಜಸ್ಟ್ ಇಕ್ವಿಪ್ಮೆಂಟ್ ಅಂತಂದ್ ಹೇಳಾಗತ್ತೆ. ವಿ ನೀಡ್ ಸಮ್ ನ್ಯೂ ಇಕ್ವಿಪ್ಮೆಂಟ್ ಫಾರ್ ದ ಕೆಮಿಸ್ಟ್ರಿ ಲ್ಯಾಬ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ದ ಸ್ಟಾಫ್ ಡ್ಯಾಶ್ ಡ್ಯಾಶ್ ಇನ್ ಆನ್ ಮೀಟಿಂಗ್ ಟು ಡಿಸ್ಕಸ್ ದ ಆನ್ಯುವಲ್ ಬಜೆಟ್ ಅಂತಂದೈತೆ. ದ ಸ್ಟಾಫ್ ಅಂತಂದೇಳಿ ಸ್ಟಾಫ್ ಅನ್ನೋದು ಬಂದೈತೆ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಈ ನೌನ್ ಒಳಗಡೆ ಇದನ್ನ ನಾವ್ ಏನಂತ ಕರಿತೀವಿ? ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಲೆಕ್ಟಿವ್ ನೌನ್. ಯಾಕಂತಂದ್ ಹೇಳಿದ್ರೆ ತುಂಬಾ ಜನರು ಸೇರ್ಬಿಟ್ಟು ಹೋಟೆಲ್ ಒಳಗಡೆ ಅದನ್ನ ಏನಂತ ಕರಿತೀವಿ? ಸ್ಟಾಫ್ ಅಂತ ಕರಿತೀವಲ್ಲ. ಸೊ ಅದು ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಒಂದ್ ಸಿಂಗಲ್ ವರ್ಡ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಏನ್ ಬರ್ಬೇಕು? ಅದನ್ನ ನಾವು ಸಿಂಗಲ್ ಆಗಿ ತಗೋಬೇಕು. ಕಲೆಕ್ಟಿವ್ ನೌನ್ ಅನ್ನ ನಾವು ಏನಂತ ಕರಿತೀವಿ? ಸಿಂಗ್ಯುಲರ್ ಆಗಿ ತಗೋಬೇಕು. ಸಿಂಗ್ಯುಲರ್ ಅಂತಂದ್ ಹೇಳಿದ್ರೆ ಆರ್ ಅನ್ನೋದೇನು? ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ವೇರ್ ಅನ್ನೋದೇನು? ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಹ್ಯಾವ್ ಅನ್ನೋದೇನು? ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಅಂದ್ರೆ ನಮ್ಗೆ ಆನ್ಸರ್ ಏನಾಗತ್ತೆ? ಈಸ್ ಅಂತಂದ್ ಆಗತ್ತೆ. ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಸೊ ಸ್ಟಾಫ್ ಈಸ್ ಅಂತಂದ್ ಹೇಳಿ ಬರುತ್ತೆ. ಉಳಿದಿದ್ದು ಆರ್ ಆಗಿರ್ಬೋದು, ಆಮೇಲೆ ವೇರ್ ಆಗಿರ್ಬೋದು, ಆಮೇಲೆ ಹ್ಯಾವ್ ಆಗಿರ್ಬೋದು. ಇವೆಲ್ಲ ಏನಂತಂದ್ ಹೇಳಿದ್ರೆ ಪ್ಲೂರಲ್ಗೆ ಬರುವಂತದ್ದು. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ನಿಮಗೆ ಟೆಸ್ಟ್ಗಳನ್ನ ಕೇಳ್ತಾರ. ಆಮೇಲೆ ದ ಕ್ರೀವ್. ಸೊ ಇಲ್ಲಿ ನೋಡ್ರಿ, ಕ್ರೀವ್ ಅಂತಂದ್ ಹೇಳ್ಬಂತು. ಸರ್ ಕ್ರೀವ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದು
ನೌನ್ ಆಗತ್ರಿ. ನೌನ್ ಒಳಗಡೆ ಏನಂತಂದ್ ಹೇಳಿದ್ರ ಕಲೆಕ್ಟಿವ್ ನೌನ್ ಆಗತ್ರಿ. ಕಲೆಕ್ಟಿವ್ ನೌನ್ ಅಂತಂದ್ ಹೇಳಿದ್ರ ಸಿಂಗ್ಯುಲರ್ ತಗೋಬೇಕ್ರಿ. ಸಿಂಗ್ಯುಲರ್ ಅಂತಂದ್ ಹೇಳಿದ್ರ ನಮ್ಗ್ ಇಲ್ಲಿ ನಾವು ನೋಡಿದ್ವಿ ಅಂತಂದ್ ಹೇಳಿದ್ರ ಈಸ್ ಮತ್ತು ಹ್ಯಾಸ್ ಅಂತಂದ್ ಐತ್ರಿ. ಯಾವ್ದಾದ್ರು ಎರಡು ಬರ್ಬೇಕ್ರಿ. ಕರೆಕ್ಟಾ? ಮುಂದೆ ನೋಡ್ ಡಿವೈಡೆಡ್ ಇನ್ ದೇರ್ ಡಿಸಿಷನ್ ಆಫ್ಟರ್ ದ ಲಾಂಗ್ ಡಿಸ್ಕಷನ್ ಅಂತಂದ್ ಹೇಳಿ ಇಲ್ಲಿ ನಮ್ಗೇನಂತಂದ್ ಹೇಳಿದ್ರೆ ಸಿಚುವೇಶನ್ ಅಂಡ್ ಟೈಮ್ ಪ್ರಕಾರ ನೋಡೋಣ. ಡಿವೈಡೆಡ್ ಇನ್ ದೇರ್ ಡಿಸಿಷನ್ ಅಂತಂದ್ ಐತೆ. ಇಲ್ಲಿ ಡಿವೈಡೆಡ್ ಇನ್ ದೇರ್ ಡಿಸಿಷನ್ ಅಂತಂದ್ ಹೇಳಿದ್ರೆ ಡಿವೈಡ್ ಭಾಗಗಳನ್ನ ಮಾಡಿದಾರ. ಡಿವೈಡ್ ಇನ್ ದೇರ್ ಡಿಸಿಷನ್ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದ್ ಸಿಂಪಲ್ ಆಗಿ ಸಿಂಗ್ಯುಲರ್ ಮೀನಿಂಗ್ ಬರಾಯ್ತಾನೆ ಇಲ್ಲ. ಇಲ್ಲಿ ಏನಂತಂದ್ ಹೇಳಿದ್ರೆ ಪ್ಲೂರಲ್ ಮೀನಿಂಗ್ ಬರಾಯ್ತ. ಸಿಚುವೇಶನ್ ಅಂಡ್ ಟೈಮ್ ಪ್ರಕಾರ ನೋಡಿದಾಗ ಡಿವೈಡೆಡ್ ಇನ್ ದೇರ್ ಡಿಸಿಷನ್ ಅಂತಂತ ಹೇಳಿದ್ರೆ ದೇರ್ ಅನ್ನೋದು ಒಂದು ವರ್ಡ್ ಐತ, ಡಿವೈಡೆಡ್ ಅನ್ನೋದೊಂದು ಐತ. ಇಲ್ಲಿ ನಮ್ಗೆ ಸಿಂಗ್ಯುಲರ್ ಮೀನಿಂಗ್ ಬರ್ತಿಲ್ಲ, ಪ್ಲೂರಲ್ ಮೀನಿಂಗ್ ಬರ್ತಾ ಐತೆ. ಸೊ ಅದಕ್ಕೋಸ್ಕರ ಈಸು ಮತ್ತು ಹ್ಯಾಸ್ ಇಲ್ಲಿ ಬರಂಗಿಲ್ಲ. ಸೊ ಈಸು ಮತ್ತು ಇವು ಬರಂಗಿಲ್ಲ. ಸೊ ಇಲ್ಲಿ ನಮ್ಗೆ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ವೇರ್ ಅಂತಂದ ಹೇಳಿ ಬರುತ್ತೆ. ಸೊ ವೇರ್ ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್? ವೇರ್. ಸೊ ಇದೇನಂತಂದ ಹೇಳಿದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಕ್ ಅಂತಂದ ಹೇಳ್ತೀವಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇಲ್ಲಿ ಟ್ರಿಕ್ ಏನಂತಂದ ಹೇಳಿದ್ರೆ ಈ ತರ ಕೌಂಟೇಬಲ್ ನೌನ್ಸ್ ಬಂದ್ಬಿಟ್ಟು ಅಲ್ಲೆಲ್ಲಾದ್ರೂ ಡಿವೈಡೆಡ್ ಅನ್ನೋ ಒಂದು ವರ್ಡ್ಸ್ ಗಳು ಬಂದು ಅಂತಂದ್ರೆ ಡಿವೈಡೆಡ್ ಆಗಿರ್ಬೋದು, ಪಾರ್ಟ್ಸ್ ಮಾಡೋದಾಗಿರ್ಬೋದು, ಈ ತರ ವಿಭಜನೆ ಮಾಡುವಂತ ವರ್ಡ್ಸ್ ಗಳೆಲ್ಲಾದ್ರೂ ಬಂದು ಅಂತಂದ್ರೆ ಭಿನ್ನಾಭಿಪ್ರಾಯವನ್ನ ಮೂಡಿಸುವಂತ ವರ್ಡ್ಸ್ ಗಳು ಬಂದು ಅಂದ್ರೆ ಸೊ ಅದೇನಂತಂದ್ರೆ ಅದು ಸಿಂಗ್ಯುಲರ್ ಮೀನಿಂಗ್ ಕೊಡಂಗಿಲ್ಲ ಸೆಂಟೆನ್ಸ್. ಅದೇನಂದ್ರೆ ಪ್ಲೂರಲ್ ಮೀನಿಂಗ್ ಕೊಡ್ಸುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಈ ಕ್ರೂ ಅನ್ನೋದು ಸಿಂಗ್ಯುಲರ್ ಆಗಿ ಆಕ್ಟ್ ಆಗಂಗಿಲ್ಲ. ಅವಾಗ ಏನಾಗಿ ಆಗುತ್ತೆ, ಪ್ಲೂರಲ್ ಆಗಿ ಆಕ್ಟ್ ಆಗುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ, ಇದೊಂದು ಇಂಪಾರ್ಟೆಂಟ್. ಅದಾದ ನಂತರ ಮೈ ಫ್ಯಾಮಿಲಿ ಡ್ಯಾಶ್ ಡ್ಯಾಶ್ ನಾಟ್ ಇನ್ ಅಗ್ರಿಮೆಂಟ್ ರಿಗಾರ್ಡಿಂಗ್ ದ ಅಪ್ಕಮಿಂಗ್ ಟ್ರಿಪ್ ಮನಾಲಿ ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಸಿಂಪಲ್ ಮೈ ಫ್ಯಾಮಿಲಿ ಅಂತಂದೈತೆ. ಮೈ ಫ್ಯಾಮಿಲಿ ನಾಟ್ ಇನ್ ಅಗ್ರಿಮೆಂಟ್ ರಿಗಾರ್ಡಿಂಗ್ ಅಪ್ಕಮಿಂಗ್ ಟ್ರಿಪ್. ನೀವು ಒಬ್ರ ಅಂತ ಹೋಗಂತಿರ್ಲಿಲ್ಲ, ಮೈ ಫ್ಯಾಮಿಲಿ ಅಗ್ರಿಮೆಂಟ್ ರಿಗಾರ್ಡಿಂಗ್ ಅಂತಂದೈತೆ. ಸಿಂಪಲ್ ಆರ್ ಅಂತಂದ್ ಹೇಳಿ ಬರ್ಬೇಕಷ್ಟ. ಇಲ್ಲಿ ಮೈ ಫ್ಯಾಮಿಲಿ ಆರ್ ನಾಟ್ ಇನ್ ಅಗ್ರಿಮೆಂಟ್ ರಿಗಾರ್ಡಿಂಗ್ ದ ಅಪ್ಕಮಿಂಗ್ ಟ್ರಿಪ್ ಅಂತಂದ ಹೇಳಿ. ಸೊ ಕ್ಲಿಯರ್? ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಮ್ಗ ನೌನ್ ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇನ್ನೂ ಹಲವಾರು ಕ್ವಶನ್ಸ್ ಗಳು ಬರ್ತಾವು, ನೋಡೋಣ. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರ ಈ ನೌನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಜಸ್ಟ್ ಇವಾಗ ನಾನು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿನಿ ನಿಮ್ಗ. ಇನ್ನೇನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಒನ್ ಮೋರ್ ವಿಡಿಯೋ ಮಾಡ್ತೀನಿ. ಸೊ ಅದ್ರಲ್ಲಿ ಏನಂದ್ರ ನಿಮ್ಗ ಟ್ರಿಕ್ಸ್ ಗಳನ್ನ ಹೆಂಗ್ ಅಪ್ಲೈ ಮಾಡ್ಬೇಕು, ಎಲ್ಲಾ ರೀತಿ ಟ್ರಿಕ್ಸ್ ಗಳನ್ನ ನೌನ್ಸ್ ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಶೇರ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ನಿಮ್ದು ಸ್ಟೇಟಸ್ ನ ಇಡ್ರಿ, ಮೊಬೈಲ್ ಎಲ್ಲ ಇರ್ಬೋದು ಅಥವಾ ಗ್ರೂಪ್ ಗಳಲ್ಲಿ ಸೆಂಡ್ ಮಾಡ್ರಿ. ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ, ಎಷ್ಟು ಶೇರ್ ಜಾಸ್ತಿ ಮಾಡ್ತೀರಿ ಅಷ್ಟು ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ.